ಅಧ್ಯಾಯ 24. ಮೆಲೋಹದಲ್ಲೊಂದು ಮಹಾಕ್ರಾಂತಿ. ಸತಿ ತನ್ನ ಕೋಣೆಯಿಂದ ಸರಸರನೆ ಹೆಜ್ಜೆ ಹಾಕುತ್ತಿದ್ದಳು. ಅದನ್ನು ಗಮನಿಸಿದ ಕೃತಿಕಾ ಮತ್ತು ಆಯುರ್ವತಿ ಆಕೆಯನ್ನು ಹಿಂಬಾಲಿಸಿದರು. ಗಾಬರಿಯಾಗಬೇಡ ಸತಿ, ನಿಧಾನವಾಗಿ ಹೆಜ್ಜೆ ಹಾಕಿ. ಈಗಿನ ಪರಿಸ್ಥಿತಿಯಲ್ಲಿ ನೀವು, ಆಯುರ್ವತಿ ಎಚ್ಚರಿಸಿದಳು. ಅದಕ್ಕೆ ಪ್ರತಿಯಾಗಿ ಸತಿ ಆಕೆಯನ್ನು ದುರುಗುಟ್ಟಿ ನೋಡಿದಳು. ನಡಿಗೆಯ ವೇಗ ಕಡಿಮೆ ಮಾಡಲಿಲ್ಲ. ಆಕೆ ನೇರವಾಗಿ ಹೊರಟಿದ್ದು ಶಿವ ಮತ್ತು ಪರ್ವತೇಶ್ವರ ಇದ್ದ ಶಿಬಿರಕ್ಕೆ. ಅಷ್ಟರಲ್ಲಾಗಲೇ ಮೆಲೋಹ ಸೈನ್ಯ ಚಂದ್ರವಂಶಿಗಳ ವಿರುದ್ಧ ಜಯಭೇರಿ ಬಾರಿಸಿದ ವಿಚಾರ ಆಕೆಗೆ ತಿಳಿದಿತ್ತು. ಶಿವನ ಪರಿಸ್ಥಿತಿ ಹೇಗಿದೆಯೋ ಏನೋ ಎನ್ನುವ ಆತಂಕದಿಂದ ಆಕೆ ಶಿಬಿರಕ್ಕೆ ಬರುತ್ತಿದ್ದಳು. ಶಿಬಿರದ ಹೊರಗೆ ನಂದಿ ಮತ್ತು ವೀರಭದ್ರ ಕಾವಲು ನಿಂತಿದ್ದರು. ಸತಿ ಶಿಬಿರದ ಬಳಿ ಬರುತ್ತಲೇ ಇಬ್ಬರು ಆಕೆಗೆ ದಾರಿ ಬಿಟ್ಟು ಪಕ್ಕಕ್ಕೆ ನಿಂತರು. ಆದರೆ ಆಕೆಯನ್ನು ಹಿಂಬಾಲಿಸುತ್ತಿದ್ದ ಕೃತಿಕಾ ಮತ್ತು ಆಯುರ್ವತಿಯನ್ನು ನಂದಿ ತಡೆದು ನಿಲ್ಲಿಸಿದ. ಆಯುರ್ವತಿ, ಒಳಗೆ ಯಾರನ್ನು ಬಿಡಕೂಡದೆಂದು ನಮಗೆ ಅಪ್ಪಣೆಯಾಗಿದೆ. ಏಕೆ? ಆಯುರ್ವತಿ ಆಶ್ಚರ್ಯದಿಂದ ಕೇಳಿದಳು. ಅದು ನನಗೆ ತಿಳಿಯದು. ರಾಜಾಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕೆಲಸ, ನಂದಿ ಹೇಳಿದ. ಸತಿ ಬಾಗಿಲ ಪರದೆಯನ್ನು ಸರಿಸಿ ಒಳಬಂದಳು. ನನಗೂ ಏನೂ ತಿಳಿಯದು ಮಹಾಸ್ವಾಮಿ. ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ಕಷ್ಟವಾಗಿದೆ. ಪರ್ವತೇಶ್ವರ ಶಿವನ ಬಳಿ ಏನೋ ಹೇಳುತ್ತಿದ್ದ. ಪರ್ವತೇಶ್ವರ ಶಿವನನ್ನು ಮಹಾಸ್ವಾಮಿ ಎಂದು ಸಂಬೋಧಿಸುತ್ತಿದ್ದನ್ನು ಕಂಡು ಸತಿ ಆಶ್ಚರ್ಯಗೊಂಡಳು. ಜತೆಗೆ ಶಿವ ಸುರಕ್ಷಿತವಾಗಿ ಯುದ್ಧದಿಂದ ಹಿಂತಿರುಗುವುದು ಆಕೆಗೆ ಇನ್ನಿಲ್ಲದ ಸಂತೋಷವನ್ನು ಉಂಟುಮಾಡಿತ್ತು. ಹಾಗಾಗಿ ಆಕೆ ಎಲ್ಲವನ್ನೂ ಮರೆತು ಶಿವ ಎಂದು ಉದ್ಗರಿಸಿದಳು. ಸತಿ, ಕ್ಷೇಮವೇ? ಶಿವ ಸತಿಯನ್ನು ತಿರುಗಿ ಕೇಳಿದ. ಶಿವನನ್ನು ನೋಡುತ್ತಲೇ ಸತಿಗೆ ಒಂದು ಕ್ಷಣ ಆಶ್ಚರ್ಯ. ಕಾರಣ, ಶಿವನ ಮುಖದಲ್ಲಿ ಗೆಲುವಿನ ನಗೆ ಕಾಣೆಯಾಗಿತ್ತು. ಅದೇನೋ ಆತಂಕ ತಳಮಳ ಮನೆ ಮಾಡಿತ್ತು. ಶಿವ ತನ್ನ ಮೈಮೇಲಾಗಿದ್ದ ಗಾಯಗಳಿಗೆ ಔಷಧಿಯನ್ನು ಹಚ್ಚಿರಲಿಲ್ಲ. ದೇಹದಲ್ಲಿ ರಕ್ತ ಸೋರುತ್ತಿತ್ತು. ಶಿವ, ಏನಾಯಿತು? ಏನಾದರೂ ಸಮಸ್ಯೆಯೇ? ಶಿವ ಆಕೆಯನ್ನು ದಿಟ್ಟಿಸಿ ನೋಡಿದ. ಕ್ಷಣ ಕ್ಷಣಕ್ಕೂ ಆತನಲ್ಲಿ ಉದ್ವೇಗ ಹೆಚ್ಚಾಗುತ್ತಿತ್ತು. ಸತಿ ಪರ್ವತೇಶ್ವರನತ್ತ ತಿರುಗಿದಳು. ಆತನ ಮುಖದಲ್ಲೂ ಆತಂಕದ ಛಾಯೆ. ಆದರೂ ಬಲವಂತವಾಗಿ ಮುಗುಳ್ನಕ್ಕ. ಅದನ್ನು ನೋಡುತ್ತಿದ್ದ ಸತಿಗೆ ಇಬ್ಬರು ಯಾವುದೋ ಬಹುಮುಖ್ಯವಾದ ವಿಚಾರದ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಏನಾಯಿತು ಪರ್ವತೇಶ್ವರ? ಇಡೀ ಮೆಲೋಹ ಸಾಮ್ರಾಜ್ಯ ವಿಜಯೋತ್ಸಾಹದಲ್ಲಿ ಮಿಂದೇಳುತ್ತಿರುವಾಗ ನಿಮ್ಮ ಮುಖಗಳೇಕೆ ಹೀಗೆ ಕಳೆಗುಂದಿದೆ ಎಂದಳು. ಪರ್ವತೇಶ್ವರ ಶಿವನತ್ತ ನೋಟ ಬೀರಿದ. ಕೂಡಲೇ ಶಿವ ಹೇಳಿದ, ಈಗಷ್ಟೇ ಮುಕ್ತಾಯಗೊಂಡ ಯುದ್ಧದ ವಿಚಾರದಲ್ಲಿ ಗೊಂದಲವೊಂದು ನಮ್ಮನ್ನು ಕಾಡುತ್ತಿದೆ. ಏನು ಗೊಂದಲವೇ? ಮೆಲೋಹ ಸಾಮ್ರಾಜ್ಯಕ್ಕೆ ನೀವು ಐತಿಹಾಸಿಕ ಜಯ ತಂದುಕೊಟ್ಟಿದ್ದೀರಿ. ಸೂರ್ಯವಂಶಿಗಳ ಘನತೆ ಮತ್ತು ಗೌರವವನ್ನು ಮುಗಿಲೆತ್ತರದಲ್ಲಿ ಎತ್ತಿ ಹಿಡಿದಿರುವಿರಿ. ಬಹುಶಃ ನಮ್ಮ ಪೂರ್ವಜರಿಗೂ ದೊರೆಯದಿದ್ದ ಅಭೂತಪೂರ್ವ ದಿಗ್ವಿಜಯ ಇಂದು ನಮಗೆ ದೊರೆತಿದೆ. ಇಡೀ ಮೆಲೋಹ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಬೀಗುತ್ತಿದೆ. ಹೀಗಿರುವಾಗ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು? ಸತಿ ಗಾಬರಿಯಿಂದ ಕೇಳಿದಳು. ಸತಿ, ಇಡೀ ಯುದ್ಧದಲ್ಲಿ ಚಂದ್ರವಂಶಿಗಳ ಜೊತೆ ಯಾವೊಬ್ಬ ನಾಗ ಸಹ ಇರಲಿಲ್ಲ. ಇದರ ಹಿಂದಿನ ಮರ್ಮವೇನು ಎಂಬುದನ್ನು ತಿಳಿಯದೆ ನಾವು ಗೊಂದಲದಲ್ಲಿದ್ದೇವೆ, ಶಿವ ಹೇಳಿದ. ಯುದ್ಧಭೂಮಿಯಲ್ಲಿ ನಾಗಗಳೇ ಇರಲಿಲ್ಲವೇ? ಅದು ಹೇಗೆ ಸಾಧ್ಯ? ಹೌದು ಸತಿ, ನಾಗಗಳು ಚಂದ್ರವಂಶಿಗಳಿಗೆ ತೀರಾ ಆತ್ಮೀಯರು. ಮಂದಾರ ಪರ್ವತದ ಮೇಲೆ ಆಕ್ರಮಣ ಮಾಡುವಾಗಲೂ ಚಂದ್ರವಂಶಿಗಳು ನಾಗಗಳನ್ನು ಬಳಸಿಕೊಂಡಿದ್ದಾರೆ. ಅಂದ ಮೇಲೆ ಅವರು ಯುದ್ಧಭೂಮಿಗೆ ಬರಲೇಬೇಕಾಗಿತ್ತಲ್ಲವೇ? ಯುದ್ಧದಲ್ಲಿ ಚಂದ್ರವಂಶಿಗಳ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಬೇಕಾಗಿತ್ತಲ್ಲವೇ? ನಮ್ಮ ವೈರಿಗಳಿಗೆ ಇನ್ನಿಲ್ಲದ ಶಕ್ತಿ ತುಂಬಬೇಕಾಗಿತ್ತು ಅಲ್ಲವೇ? ಆದರೆ ಅವರೇಕೆ ಬರಲಿಲ್ಲ? ಯುದ್ಧ ನಡೆಯುತ್ತಿದ್ದಾಗ ನಾಗಗಳು ಎಲ್ಲಿದ್ದರು? ಶಿವ ಆಶ್ಚರ್ಯ ವ್ಯಕ್ತಪಡಿಸಿದ. ಇಂತಹ 10 ಪ್ರಶ್ನೆಗಳಿಗೆ ಉತ್ತರ ದೊರಕದೆ ಶಿವ ಮತ್ತು ಪರ್ವತೇಶ್ವರ ಚಿಂತಾಕ್ರಾಂತರಾಗಿದ್ದರು.
ನಾಗಗಳಿಗೂ ಚಂದ್ರವಂಶಿಗಳಿಗೂ ಭಿನ್ನಾಭಿಪ್ರಾಯ ಮೂಡಿ ಇಬ್ಬರೂ ಬೇರೆ ಆಗಿರಬಹುದಲ್ಲವೇ? ಸತಿ ಹೇಳಿದಳು. ನನಗೇನೋ ಹಾಗೆ ಅನ್ನಿಸುತ್ತಿಲ್ಲ. ಇಬ್ಬರೂ ಸೇರಿ ಮಂದಾರ ಪರ್ವತದ ಮೇಲೆ ಆಕ್ರಮಣ ಮಾಡಿದ್ದರಿಂದಲೇ ಈ ಯುದ್ಧ ಪ್ರಾರಂಭವಾದದ್ದು. ಹೀಗಿರುವಾಗ ಅವರೇಕೆ ರಣರಂಗಕ್ಕೆ ಬಾರದೇ ಇರುತ್ತಾರೆ? ಪರ್ವತೇಶ್ವರ ಕೇಳಿದ. ಶಿವ, ನೀವು ಖಂಡಿತ ಇದಕ್ಕೆ ಉತ್ತರ ಕಂಡುಕೊಳ್ಳುವಿರಿ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಹೆಚ್ಚು ಚಿಂತಿಸುವುದು ಬೇಡ. ಸತಿ ಶಿವನನ್ನು ಸಮಾಧಾನಪಡಿಸುತ್ತಾ ಹೇಳಿದಳು. ನೀವು ಸ್ವಲ್ಪ ಸುಮ್ಮನಿರಿ. ನಿಮಗೆ ಇದ್ಯಾವುದೂ ತಿಳಿಯುವುದಿಲ್ಲ. ನನ್ನ ಪರಿಸ್ಥಿತಿ ನಿಮಗೆ ಅರ್ಥವಾಗುತ್ತಿಲ್ಲ. ಶಿವ ಸ್ವಲ್ಪ ತಾಳ್ಮೆ ಕಳೆದುಕೊಂಡು ಸತಿಗೆ ಜೋರು ಧ್ವನಿಯಲ್ಲಿ ಹೇಳಿದ. ಸತಿ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ನಿಂತಳು. ತನ್ನ ಮಾತಿನಿಂದ ಶಿವ ಕೋಪಗೊಂಡಿರಬಹುದೇನೋ ಎಂಬ ಆತಂಕ ಆಕೆಗೆ. ತಕ್ಷಣ ಶಿವನಿಗೆ ಸತಿಯ ಮನಸ್ಸನ್ನು ನೋಯಿಸಿದನೇನೋ ಎನ್ನಿಸಿತು. ತಕ್ಷಣ ಆತ ಸತಿಯ ಕ್ಷಮಾಪಣೆ ಕೋರಿದ. ಕ್ಷಮಿಸಿ ಸತಿ, ನಾನು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿದ್ದೇನೋ ಏನೋ. ಅಷ್ಟರಲ್ಲಿ ದಕ್ಷ ಡೇರೆಯ ಪರದೆ ಸರಿಸಿ ಒಳಗೆ ಬಂದ. ಶಿವನನ್ನು ಕಂಡೊಡನೆಯೇ ದಕ್ಷ ಆನಂದದಿಂದ ಓಡೋಡಿ ಬಂದು ತಬ್ಬಿ ಹಿಡಿದ. ಮೊದಲೇ ಗಾಯಗೊಂಡಿದ್ದ ದೇಹ ದಕ್ಷನ ಗಾಢಾಲಿಂಗನದಿಂದ ನೋವಿನ ತೀವ್ರತೆ ಹೆಚ್ಚಾಯಿತು. ಅದು ಶಿವನ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದನ್ನರಿತ ದಕ್ಷ ಕೂಡಲೇ ಶಿವನ ಕ್ಷಮೆ ಕೇಳಿದ. ನಂತರ ಆ ಯುವತಿ ಹೊರಗೇಕೆ ನಿಂತಿದ್ದಾಳೆ? ತಕ್ಷಣವೇ ಆಕೆಯನ್ನು ಒಳಗೆ ಕರೆಯಿರಿ. ಆಕೆ ಶಿವನ ಗಾಯಕ್ಕೆ ಚಿಕಿತ್ಸೆ ನೀಡಲಿ ಎಂದು ಆದೇಶಿಸಿದ. ಸ್ವಲ್ಪ ನಿಧಾನಿಸಿ ಮಹಾರಾಜ. ಕೆಲ ಸಮಯ ಯಾರೂ ಒಳಗೆ ಬರದಂತೆ ನಾನೇ ಹೇಳಿದ್ದೇನೆ. ಗಾಯಕ್ಕೆ ಚಿಕಿತ್ಸೆ ನೀಡುವುದಕ್ಕೇನೂ ಅವಸರವಿಲ್ಲ. ಆದರೆ ಇದೀಗ ನಾನು ನಿಮ್ಮೊಂದಿಗೆ ಬಹುಮುಖ್ಯವಾದ ವಿಚಾರವೊಂದರ ಬಗ್ಗೆ ಮಾತನಾಡಬೇಕಾಗಿದೆ, ಶಿವ ಹೇಳಿದ. ಮಹಾಸ್ವಾಮಿ, ಅದಕ್ಕೂ ಮೊದಲು ನನಗೆ ಮಾತನಾಡಲು ಅನುಮತಿ ನೀಡಿ. ಪುಟ್ಟ ಮಗುವೊಂದಕ್ಕೆ ಬಹಳ ಹೊತ್ತು ಕಾಯಿಸಿ ಕಾಡಿಸಿ ಸಿಹಿ ತಿಂಡಿಯನ್ನು ಕೊಟ್ಟರೆ ಉಂಟಾಗಬಹುದಾದ ಆನಂದ ಅಂದು ದಕ್ಷನ ಮುಖದಲ್ಲಿ ಕಂಡಿತ್ತು. ಆತ ಮಾತು ಮುಂದುವರಿಸಿದ. ನೀವು ನಮಗೆ ಮಾಡಿದ ಸಹಾಯವನ್ನು ನೆನೆದು ನನ್ನ ಹೃದಯ ತುಂಬಿ ಬಂದಿದೆ. ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇಂದು ನಮಗೆ ದೊರೆತಿರುವ ಜಯ ನಿಜಕ್ಕೂ ಐತಿಹಾಸಿಕ. ನಮ್ಮ ತಂದೆಯು ಸಾಧಿಸಲಾಗದ ಮಹತ್ಕಾರ್ಯವೊಂದನ್ನು ಇಂದು ನಾವು ಸಾಧಿಸಿದೆವು. ಇದು ಮೆಲೋಹನ್ನರ ನಿರ್ಣಾಯಕ ಗೆಲುವು, ನಮ್ಮೆಲ್ಲರ ದಿಗ್ವಿಜಯ. ದಕ್ಷನ ಮಾತುಗಳನ್ನು ಕೇಳುತ್ತಲೇ ಪರ್ವತೇಶ್ವರ ಮತ್ತು ಶಿವ ಇಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡರು. ಅಷ್ಟರಲ್ಲಿ ದಕ್ಷ ಮಾತು ಮುಂದುವರಿಸುತ್ತಾ ಹೇಳಿದ. ಮಹಾಸ್ವಾಮಿ, ಸ್ವದೀಪನ್ನರ ಸಾಮ್ರಾಟ ದಿಲೀಪ ಸೆರೆ ಸಿಕ್ಕಿದ್ದಾನೆ. ನಾವು ಅವನನ್ನು ಇಲ್ಲಿಗೆ ಕರೆತಂದಿದ್ದೇವೆ. ಏನು, ದಿಲೀಪನೇ? ಆದರೆ ಈಗ ಸ್ವಲ್ಪ ಸಮಯದ ಹಿಂದೆ ದಿಲೀಪನನ್ನು ಬಂಧಿಸಿ ಕರೆತರುವಂತೆ ನಮ್ಮ ಸೈನಿಕರಿಗೆ ಆದೇಶಿಸಿದ್ದೆ. ಆದರೆ ದಿಲೀಪ ಅಲ್ಲಿಂದ ಪರಾರಿಯಾಗಿದ್ದಾನೆಂಬ ಸುದ್ದಿ ಬಂದಿತ್ತು, ಪರ್ವತೇಶ್ವರ ಹೇಳಿದ. ಇಲ್ಲ ಪರ್ವತೇಶ್ವರ, ದಿಲೀಪನನ್ನು ಬಂಧಿಸುವಂತೆ ನಾನು ನನ್ನ ಖಾಸಗಿ ಅಂಗರಕ್ಷಕರಿಗೆ ಈ ಮೊದಲೇ ಹೇಳಿ ಕಳುಹಿಸಿದ್ದೆ. ನಾನು ಉಪ್ಪರಿಗೆಯಲ್ಲಿ ನಿಂತು ಯುದ್ಧವನ್ನು ವೀಕ್ಷಿಸುತ್ತಿದ್ದಾಗ ಚಂದ್ರವಂಶಿಗಳ ಸೋಲು ಬಹುತೇಕ ಖಚಿತವಾಗಿತ್ತು. ಅದರಲ್ಲೂ ಅಂತಿಮ ಹಂತದಲ್ಲಿ ನೀನು ಮತ್ತು ನೀಲಕಂಠ ಶತ್ರುಪಡೆಯನ್ನು ಧ್ವಂಸ ಮಾಡುತ್ತಿದ್ದನ್ನು ಕಂಡ ಕೂಡಲೇ ನನಗೆ ಗೆಲುವು ಖಾತರಿಯಾಯಿತು. ಆ ಕ್ಷಣದಲ್ಲಿ ದಿಲೀಪ ಎಲ್ಲಿಯಾದರೂ ಓಡಿ ಹೋಗಬಹುದೆಂಬ ಅನುಮಾನ ನನ್ನನ್ನು ಕಾಡಿತ್ತು. ಆತ ರಣಹೇಡಿ ಎಂಬುದು ಜಗತ್ತಿಗೆ ತಿಳಿದ ವಿಚಾರ. ಆದ್ದರಿಂದಲೇ ನಾನು ನನ್ನ ಅಂಗರಕ್ಷಕರಿಗೆ ಹೇಳಿ ಆತನನ್ನು ಬಂಧಿಸಿದೆ, ದಕ್ಷ ವಿವರಣೆ ನೀಡಿದ. ಆದರೆ ಮಹಾರಾಜ, ದಿಲೀಪನನ್ನು ಇಲ್ಲಿಗೆ ಕರೆತರುವ ಮುನ್ನ ಬಂಧನದ ನೀತಿ ನಿಯಮಗಳ ಬಗ್ಗೆ ಆತನೊಂದಿಗೆ ಚರ್ಚಿಸಿದಿರಾ? ಅಷ್ಟಕ್ಕೂ ನಾವು ಅವನಿಗೆ ನೀಡುವ ಉಡುಗೊರೆ ಏನು? ಪರ್ವತೇಶ್ವರ ಕೇಳಿದ. ಉಡುಗೊರೆಯೇ? ಒಂದು ಕ್ಷಣ ದಕ್ಷನ ಕಣ್ಣುಗಳಲ್ಲಿ ಸುಳಿಮಿಂಚು ಮೂಡಿ ಮಾಯವಾಯಿತು. ದಿಲೀಪ
ಪರಾಜಯಗೊಂಡಿರುವ ರೀತಿಯನ್ನು ನೋಡಿದರೆ ಆತನಿಗೆ ಯಾವ ಉಡುಗೊರೆಯನ್ನು ನೀಡುವ ಅಗತ್ಯವಿಲ್ಲ. ಆತನನ್ನು ಸಾಮಾನ್ಯ ಯುದ್ಧ ಖೈದಿಯಂತೆ ಬಂಧಿಸಿ ಇಲ್ಲಿಗೆ ಕರೆತಂದಿದ್ದೇವೆ. ಅದರಲ್ಲೂ ಮೆಲೋಹನ್ನರು ಅದೆಷ್ಟು ಉದಾರಿಗಳು, ದಯಾಳುಗಳು ಎಂಬುದನ್ನು ಆತನಿಗೆ ತೋರಿಸಿಕೊಡೋಣ. ಏನಾದರೂ ಒಂದು ಉಡುಗೊರೆಯನ್ನು ನೀಡೋಣ. ಇಂದು ನಾವು ನೀಡುವ ಉಡುಗೊರೆಯನ್ನು ಪಡೆದು ಆತ ಮುಂದಿನ 7 ಜನ್ಮದವರೆಗೂ ಅದರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕು, ನಮ್ಮ ಗುಣಗಾನ ಮಾಡಬೇಕು. ದಕ್ಷ ಹೇಳಿದ. ಶಿವನಿಗೆ ದಕ್ಷನ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯಲಿಲ್ಲ. ಅದನ್ನು ಆತನಿಂದಲೇ ಕೇಳಿ ತಿಳಿದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅರಮನೆಯ ದ್ವಾರಪಾಲಕನೊಬ್ಬ ದಿಲೀಪ ಮತ್ತು ಆತನ ಮಗ ರಾಜಕುಮಾರ ಭಗೀರಥನ ಆಗಮನವಾಗುತ್ತಿದೆ ಎಂಬುದನ್ನು ಕೂಗಿ ಹೇಳಿದ. ಕೂಡಲೇ ದಕ್ಷ ತನ್ನ ಅಂಗರಕ್ಷಕ ಕೌಸ್ತವನಿಗೆ ಇಡೀ ಕೋಣೆಯನ್ನು ಸಜ್ಜುಗೊಳಿಸುವಂತೆ ಆದೇಶಿಸಿದ. ಸಭಾಂಗಣದ ಮಧ್ಯದಲ್ಲಿ ಪುಟ್ಟ ಸಿಂಹಾಸನವೊಂದರ ಮೇಲೆ ದಕ್ಷ ಆಸೀನನಾದ. ತನ್ನ ಬಲಭಾಗದಲ್ಲಿ ಕುಳಿತುಕೊಳ್ಳುವಂತೆ ಶಿವನಿಗೆ ಮನವಿ ಮಾಡಿದ. ಶಿವ ದಕ್ಷನ ಪಕ್ಕಕ್ಕೆ ಬಂದು ಕುಳಿತ. ಕೂಡಲೇ ಸತಿ ಕೋಣೆಯಿಂದ ಹೊರಹೋಗಲು ಮುಂದಾದಳು. ಆದರೆ ಶಿವ ಆಕೆಯ ಕೈ ಹಿಡಿದು ಕರೆತಂದು ತನ್ನ ಹಿಂದಿನ ಆಸನದಲ್ಲಿ ಕುಳಿತುಕೊಳ್ಳುವಂತೆ ತಿಳಿಸಿದ. ಪರ್ವತೇಶ್ವರ ದಕ್ಷನ ಎಡಭಾಗದಲ್ಲಿ ಬಂದು ಕುಳಿತ. ನಂತರ ದಕ್ಷ ಜೋರು ಧ್ವನಿಯಲ್ಲಿ ಕೂಗಿ ಹೇಳಿದ, ಅವರನ್ನು ಒಳಗೆ ಬಿಡಿ. ಒಂದೆಡೆ ಶಿವನಿಗೆ ಮೆಲೋಹನ್ನರ ಗೆಲುವಿನ ಬಗ್ಗೆ ಹೆಮ್ಮೆ, ಮತ್ತೊಂದೆಡೆ ದುಷ್ಟ ದಿಲೀಪನ ಮುಖ ನೋಡುವ ತವಕ. ಸೋತು ಹತಾಶನಾದ ಶತ್ರುವಿನ ಮುಖ ನೋಡುತ್ತಿದ್ದಂತೆ ಸೂರ್ಯವಂಶಿಗಳಿಗೆ ಆನಂದ ಇಮ್ಮಡಿಗೊಳ್ಳಲಿದೆ ಎಂಬುದನ್ನು ಶಿವ ಚೆನ್ನಾಗಿ ಅರಿತಿದ್ದ. ಅಷ್ಟರಲ್ಲಿ ದಿಲೀಪ ನಿಧಾನವಾಗಿ ಒಳಗೆ ಬಂದ. ಆತನನ್ನು ನೋಡುತ್ತಲೇ ಶಿವನಿಗೆ ಆಶ್ಚರ್ಯ. ದಿಲೀಪನ ಮುಖಚರ್ಯ, ಹಾವ ಭಾವ ಶಿವ ನಿರೀಕ್ಷಿಸಿದ್ದಕ್ಕಿಂತ ತೀರಾ ಭಿನ್ನವಾಗಿತ್ತು. ದಿಲೀಪ ಅಕ್ಷರಶಃ ವಯೋವೃದ್ಧನಂತೆ ಕಾಣುತ್ತಿದ್ದ. ಬಹುಶಃ ಸೋಮರಸ ದೊರೆಯದ ಪರಿಣಾಮ ಆತನ ವಯಸ್ಸು ಎದ್ದು ಕಾಣುತ್ತಿತ್ತೋ ಏನೋ. ವಯಸ್ಸಾಗಿದ್ದರೂ ಆತ ಸುಂದರವಾಗಿದ್ದ. ಸಾಧಾರಣ ಎತ್ತರ, ಕೃಷ್ಣವರ್ಣದ ಮೈಬಣ್ಣ, ಶಕ್ತಿಶಾಲಿ ದಡೂತಿ ದೇಹ. ಮೆಲೋಹನ್ನರ ಸಾಂಪ್ರದಾಯಿಕ ಉಡುಗೆಗಳಿಗಿಂತ ಆತ ಧರಿಸಿದ ಉಡುಗೆ ಭಿನ್ನವಾಗಿತ್ತು. ಗುಲಾಬಿ ಬಣ್ಣದ ಧೋತಿ, ನೇರಳೆ ಬಣ್ಣದ ಅಂಗವಸ್ತ್ರ, ಹೊಲಸಾಗಿ ಬೆಳೆದ ಗಡ್ಡ, ತಲೆಯಿಂದ ಇಳಿಬಿಟ್ಟ ಬಿಳಿ ಕೂದಲು, ತಲೆಯ ಮೇಲೆ ಕಿರೀಟ, ಮೈತುಂಬ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿದ್ದ ಆಭರಣಗಳು. ಒಟ್ಟಾರೆ ದಿಲೀಪನ ಮುಖದಲ್ಲಿ ರಾಜಕಳೆ ನಳನಳಿಸುತ್ತಿತ್ತು. 16 ವರ್ಷ ವೈಭವದ ಬದುಕು ಸಾಗಿಸಿದ್ದಾನೆ ಎಂಬುದು ಆತನನ್ನು ನೋಡಿದ ಯಾರಿಗಾದರೂ ತಿಳಿಯುತ್ತಿತ್ತು. ದಿಲೀಪ ರಾಜಗಂಭೀರ್ಯದಿಂದಲೇ ದಕ್ಷನ ಕೋಣೆಯ ಒಳಹೊಕ್ಕ. ನಿಮ್ಮ ರಾಜ್ಯದ ರಾಜಕುಮಾರ ಭಗೀರಥ ಎಲ್ಲಿ ದಿಲೀಪ? ದಕ್ಷ ದಿಲೀಪನನ್ನು ಪ್ರಶ್ನಿಸಿದ. ಆತ ಸ್ವಲ್ಪ ಮುಂಗೋಪಿ, ಹಾಗಾಗಿ ಹೊರಗೆ ನಿಂತಿರುವಂತೆ ಆತನಿಗೆ ಹೇಳಿದ್ದೇನೆ, ದಿಲೀಪ ಉತ್ತರಿಸಿದ. ದಿಲೀಪ ದಕ್ಷನನ್ನು ಮಾತ್ರ ನೋಡುತ್ತಿದ್ದ. ದಕ್ಷನ ಜೊತೆಗಿದ್ದ ಇತರರ ಬಗ್ಗೆ ಅಸಡ್ಡೆಯಿಂದ ಕಣ್ಣೆತ್ತಿಯೂ ನೋಡಲಿಲ್ಲ. ನಂತರ ಹೇಳಿದ, ಮೆಲೋಹನ್ನರಾದ ನಿಮಗೆ ಅತಿಥಿಗಳು ಬಂದಾಗ ಅವರಿಗೊಂದು ಆಸನ ನೀಡಬೇಕೆಂಬ ಕನಿಷ್ಠ ಸೌಜನ್ಯವೂ ಇಲ್ಲವೇ? ನೀನು ಅತಿಥಿಯಲ್ಲ ಚಕ್ರವರ್ತಿ ದಿಲೀಪ, ಈಗ ನೀನೊಬ್ಬ ಯುದ್ಧ ಖೈದಿ. ದಕ್ಷ ಹೇಳಿದ. ಹೌದು ಹೌದು, ಅದು ನನಗೆ ತಿಳಿದಿದೆ. ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಆ ವಿಚಾರ ಒತ್ತಟ್ಟೆಗಿರಲಿ. ಈ ಬಾರಿ ನಮ್ಮಿಂದ ನಿಮಗೇನು ಬೇಕು? ಕಪ್ಪ ಕಾಣಿಕೆಯೇ? ದಕ್ಷ ಹುಬ್ಬು ಗಂಟಿಕ್ಕುತ್ತಲೇ ದಿಲೀಪನತ್ತ ನೋಡಿದ. ಅಷ್ಟರಲ್ಲಿ ದಿಲೀಪ ಮಾತು ಮುಂದುವರಿಸಿದ. ಹೀಗೆ 100 ವರ್ಷಗಳ ಹಿಂದೆಯೂ ಯಮುನಾ ನದಿಯ ನೀರನ್ನು ನಮ್ಮಿಂದ ಕದ್ದುಕೊಂಡು ಹೋಗಿದ್ದೀರಿ. ಈ ಬಾರಿ ನಿಮಗೆ ಮತ್ತೇನು ಬೇಕು? ಶಿವ ದಕ್ಷನತ್ತ ಆಶ್ಚರ್ಯದ ನೋಟ ಬೀರಿದ. ನಾವು ಯಮುನಾ ನದಿಯ ನೀರನ್ನು ನಿಮ್ಮಿಂದ ಕದ್ದುಕೊಂಡು ಬಂದಿಲ್ಲ ದಿಲೀಪ, ಅದು ನಮಗೆ ಸೇರಬೇಕಾಗಿದ್ದು. ಹಾಗಾಗಿ ನಾವು ಅದನ್ನು ನ್ಯಾಯಸಮ್ಮತವಾಗಿ ಪಡೆದುಕೊಂಡಿದ್ದೆವು ಅಷ್ಟೇ. ದಕ್ಷ ಕೋಪದಿಂದ ಹೇಳಿದ. ಸರಿ ಬಿಡಿ ಆ ವಿಚಾರವನ್ನು. ಈ ಬಾರಿ ನಿಮ್ಮ ಬೇಡಿಕೆಯಾದರೂ ಏನು? ದಿಲೀಪ ದಕ್ಷನತ್ತ ಕೈ ತೋರಿಸುತ್ತಾ ಅನುಮಾನದಿಂದಲೇ ಕೇಳಿದ. ಈ ಬಾರಿ ನಮ್ಮ ಉತ್ಕೃಷ್ಟ ಜೀವನ ಕ್ರಮವನ್ನು ನಿಮಗೂ ಹೇಳಿಕೊಡುತ್ತೇವೆ. ನಿಮ್ಮೆಲ್ಲರ ಬದುಕನ್ನು ಬದಲಿಸುತ್ತೇವೆ. ನೀವು ಉತ್ತಮ ಜೀವನ ಮಾರ್ಗವನ್ನು ಅನುಸರಿಸುವಂತೆ ಮಾಡುತ್ತೇವೆ, ದಕ್ಷ ಹೇಳಿದ.
ನೀವು ನಮ್ಮನ್ನು ಬದಲಿಸುತ್ತೀರಾ? ದಿಲೀಪ ವ್ಯಂಗ್ಯದ ಮುಸಿನಗೆ ಬೀರುತ್ತಾ ಹೇಳಿದ. ಹೌದು, ಇನ್ನು ಮುಂದೆ ನಮ್ಮ ಮಹಾದಂಡನಾಯಕ ಪರ್ವತೇಶ್ವರ ಮೆಲೋಹದ ರಾಜಪ್ರತಿನಿಧಿಯಾಗಿ ಸ್ವದ್ವೀಪದಲ್ಲಿ ರಾಜ್ಯಭಾರ ಮಾಡುತ್ತಾನೆ. ನೀನು ಹೆಸರಿಗೆ ಮಾತ್ರ ಸ್ವದ್ವೀಪದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಬೇಕು. ನಿಮ್ಮ ರಾಜ್ಯದ ಭ್ರಷ್ಟರಿಗೆ ಪರ್ವತೇಶ್ವರ ತಕ್ಕ ಪಾಠ ಕಲಿಸುತ್ತಾನೆ, ಅವರೆಲ್ಲರನ್ನೂ ಬದಲಿಸುತ್ತಾನೆ ಮತ್ತು ಅವರೆಲ್ಲರೂ ಮೆಲೋಹನರ ಹಾದಿಯಲ್ಲಿ ನಡೆಯುವಂತೆ ನೋಡಿಕೊಳ್ಳುತ್ತಾನೆ. ಮುಂದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕೋಣ, ದಕ್ಷ ಹೇಳಿದ. ದಕ್ಷನ ಮಾತುಗಳನ್ನು ಕೇಳುತ್ತಲೇ ಪರ್ವತೇಶ್ವರ ದಂಗಾದ. ಸ್ವದ್ವೀಪನ್ನರಿಗೆ ಈ ಮಟ್ಟದ ಕ್ಷಮಾದಾನ ದೊರೆಯುತ್ತದೆ ಎಂದು ಆತ ಭಾವಿಸಿರಲಿಲ್ಲ. ಆದರೆ ದಿಲೀಪನಿಗೆ ಮಾತ್ರ ದಕ್ಷನ ಮಾತನ್ನು ಕೇಳಿ ನಗು ತಡೆಯಲಾಗಲಿಲ್ಲ. ಗಹಗಹಿಸಿ ನಗುತ್ತಾ ಹೇಳಿದ, ಪರ್ವತೇಶ್ವರನಂತಹ ಭಾವನಾರಹಿತ ವ್ಯಕ್ತಿ ಸ್ವದ್ವೀಪದ ರಾಜ್ಯಭಾರ ಮಾಡುತ್ತಾನೆ ಎಂಬ ಬಗ್ಗೆ ನಿಮಗೆ ನಂಬಿಕೆ ಇದೆಯೇ? ನನಗಂತೂ ಖಂಡಿತ ಇಲ್ಲ. ಜತೆಗೆ ನಮ್ಮ ಜನ ಪಾದರಸದಂತಹ ವ್ಯಕ್ತಿತ್ವವುಳ್ಳವರು, ಚಾಣಾಕ್ಷಮತಿಗಳು. ನಿಮ್ಮ ಪೊಳ್ಳು ಆಶ್ವಾಸನೆಗಳನ್ನಾಗಲಿ ಬಣ್ಣ ಬಣ್ಣದ ಮಾತುಗಳನ್ನಾಗಲಿ ಅವರು ಖಂಡಿತ ಕೇಳುವುದಿಲ್ಲ. ಏಕೆ ಕೇಳುವುದಿಲ್ಲ ದಿಲೀಪ? ನಾವು ಹೇಳುವ ಪ್ರತಿಯೊಂದು ಮಾತನ್ನು ನಿಮ್ಮ ಜನ ಖಂಡಿತ ಕೇಳುತ್ತಾರೆ, ಕೇಳಲೇಬೇಕು. ನಿಮ್ಮ ಪರಿವರ್ತನೆಗೆ ಸಂಬಂಧಿಸಿದಂತೆ ಮೆಲೋಹದಿಂದ ಬರುವ ದಿವ್ಯವಾಣಿ ಯಾರದು ಎಂಬುದನ್ನು ತಿಳಿಯದೆ ನೀನು ಹೀಗೆ ಮಾತನಾಡುತ್ತಿರುವೆ. ಯಾವುದು ಆ ದಿವ್ಯವಾಣಿ? ಅದು ಎಲ್ಲಿಂದ ಬರುತ್ತದೆ? ಸ್ವಲ್ಪ ವಿವರವಾಗಿ ಹೇಳಿ ಮಹಾರಾಜ, ದಿಲೀಪ ಕೇಳಿದ. ಕೂಡಲೇ ದಕ್ಷ ಶಿವನತ್ತ ತಿರುಗಿ ಹೇಳಿದ, ಅಲ್ಲಿ ಕುಳಿತಿರುವವರು ಯಾರು ಎಂಬುದನ್ನು ಒಮ್ಮೆ ಸರಿಯಾಗಿ ನೋಡು. ದಿಲೀಪ ದಕ್ಷನ ಬಲಕ್ಕೆ ತಿರುಗಿ ನೋಡಿ ಹೇಳಿದ, ಯಾರು ಈತ? ಈತನೇನು ದೇವಲೋಕದಿಂದ ಇಳಿದು ಬಂದಿರುವವನೇ? ಈತನ ವಿಶೇಷತೆ ಏನು? ಶಿವ ಒಂದು ಕ್ಷಣ ತೀವ್ರ ಮುಜುಗರಕ್ಕೆ ಒಳಗಾದ. ಅಷ್ಟರಲ್ಲಿ ದಕ್ಷ ಜೋರು ಧ್ವನಿಯಲ್ಲಿ ಹೇಳಿದ, ಈ ಮಹಾನುಭಾವನ ಕಂಠವನ್ನು ಒಮ್ಮೆ ನೋಡಿ ಚಂದ್ರವಂಶಿ ಸಾಮ್ರಾಟ. ದಿಲೀಪ ಮತ್ತೊಮ್ಮೆ ಅಸಹನೆಯಿಂದ ಶಿವನತ್ತ ದೃಷ್ಟಿ ಬೀರಿದ. ಶಿವನ ಕತ್ತಿನ ಸುತ್ತ ರಕ್ತದ ಕಲೆಗಳಿಂದಲೂ ಕಂಠ ಮಾತ್ರ ನೀಲಿ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಕಣ್ಣು ಕೊರೈಸುವ ಬೆಳಕು ಶಿವನ ನೀಲಿಕಂಠದಿಂದ ಹೊರಹೊಮ್ಮುತ್ತಿತ್ತು. ಅದನ್ನು ನೋಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ದಿಲೀಪನ ಮುಖದ ಮೇಲೆ ಕೋಪ ಮತ್ತು ವ್ಯಂಗ್ಯ ನಗು ಮಂಜಿನಂತೆ ಕರಗಿ ನೀರಾಯಿತು. ಗಾಬರಿಯಲ್ಲಿ ಏನೋ ಹೇಳಲು ಹೊರಟ, ಆದರೆ ಬಾಯಿಂದ ಪದಗಳೇ ಹೊರಡದಂತಾಯಿತು. ದಿಲೀಪ ಮೂಕ ವಿಸ್ಮಿತನಾಗಿ ನಿಂತುಬಿಟ್ಟ. ಓ ಭ್ರಷ್ಟ ಚಂದ್ರವಂಶಿ ದೊರೆಯೇ, ಇಲ್ಲಿ ನೋಡು, ನೀಲಕಂಠನ ಆಗಮನವಾಗಿದೆ. ದುಷ್ಟ ಸಂಹಾರಿ ಮೆಲೋಹಕ್ಕೆ ಬಂದಿದ್ದಾನೆ. ದಕ್ಷ ಶಿವನತ್ತ ಬೊಟ್ಟು ಮಾಡುತ್ತಾ ಹೇಳಿದ. ಇತ್ತ ಶಿವ ಸಹ ಕಸಿವಿಸಿಗೊಂಡ. ಜತೆಗೆ ದಕ್ಷ ಒಬ್ಬ ಯುದ್ಧ ಕೈದಿಯೊಂದಿಗೆ ಇದೇಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಆಶ್ಚರ್ಯ. ದಕ್ಷ ಮುಂದುವರೆದು ಹೇಳಿದ, ದುಷ್ಟ ಚಂದ್ರವಂಶಿಗಳ ಜೀವನ ಶೈಲಿಯನ್ನು ಬದಲಿಸಲು ಸಾಕ್ಷಾತ್ ನೀಲಕಂಠನೇ ಬಂದಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬ ಚಂದ್ರವಂಶಿಯೂ ನೀಲಕಂಠನ ಮಾತುಗಳನ್ನು ಕೇಳಲೇಬೇಕು. ದಿಲೀಪನ ಕಣ್ಣುಗಳಲ್ಲಿ ಕುತೂಹಲ, ಆಶ್ಚರ್ಯ, ಭಯ, ಭಕ್ತಿ ಏಕಕಾಲದಲ್ಲಿ ವ್ಯಕ್ತವಾಗತೊಡಗಿತು. ಯಾವುದೋ ದೈವ ಸಾಕ್ಷಾತ್ಕಾರವಾದ ಸಂಭ್ರಮ. ದಕ್ಷ ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳುವನಿದ್ದ. ಅಷ್ಟರಲ್ಲೇ ದಿಲೀಪ ಗರಬಡಿದವನಂತೆ ಡೇರೆಯ ಪರದೆಯನ್ನು ಸರಿಸುತ್ತಾ ನಿಧಾನವಾಗಿ ಹೊರನಡೆದ. ಇನ್ನೇನು ಡೇರೆಯಿಂದ ಹೊರ ಹೋಗಬೇಕು ಎನ್ನುವಷ್ಟರಲ್ಲಿ ಮತ್ತೊಮ್ಮೆ ಶಿವನತ್ತ ದಿಟ್ಟಿಸಿ ನೋಡಿದ. ನೀಲಕಂಠನ ಸಮೋಹನಕ್ಕೆ ಒಳಗಾಗಿದ್ದ ಆತನ ಕಣ್ಣುಗಳಲ್ಲಿ 4 ಕಣ್ಣೀರು ಹನಿಗಳು ಉದುರಿ ಬೀಳುತ್ತಿತ್ತು. ಮಾನವನಿಗೆ ದೈವ ದರ್ಶನವಾದಾಗ ಕಾಣುವ ಧನ್ಯತೆ ಆತನ ಮುಖದಲ್ಲಿತ್ತು. ಸಭೆಯಲ್ಲಿದ್ದ ಎಲ್ಲರೂ ಅದನ್ನು ಸ್ಪಷ್ಟವಾಗಿ ಗ್ರಹಿಸಿದರು. ದಿಲೀಪ ಹೊರಹೋದ ಕೂಡಲೇ ದಕ್ಷ ಎದ್ದು ನಿಂತು ಶಿವನನ್ನು ತಬ್ಬು ಹಿಡಿದ. ಈ ಬಾರಿ ದಕ್ಷನ ಅಪ್ಪುಗೆ ಶಿವನಿಗೂ ಅಷ್ಟೇನೂ ನೋವನ್ನುಂಟು ಮಾಡಲಿಲ್ಲ. ಮಹಾಸ್ವಾಮಿ, ನೋಡಿದಿರಾ ದಿಲೀಪನ ಮುಖಭಾವವನ್ನು? ಆತನ ಕಣ್ಣುಗಳು ನೀರಾಡಿದವು. ಇದು ನಿಜಕ್ಕೂ ಬದಲಾವಣೆಯೊಂದಕ್ಕೆ ಕಾರಣವಾಗಬಹುದು. ಹಾಗಾಗಿ ಈ ಕ್ಷಣ ನಮಗೆ ಅಮೂಲ್ಯ, ದಕ್ಷ ಹೇಳಿದ. ನಂತರ ಪರ್ವತೇಶ್ವರನೆಡೆಗೆ ತಿರುಗಿ ಹೇಳಿದ, ಪರ್ವತೇಶ್ವರ, ದಿಲೀಪ ಈಗ ದುರ್ಬಲನಾಗಿದ್ದಾನೆ. ಅವನ ಸೊಕ್ಕು ಅಡಗಿದೆ. ಹಾಗಾಗಿ ಸ್ವದ್ವೀಪನ್ನರನ್ನು ನಿಯಂತ್ರಿಸುವುದು ನಮಗೆ ಕಷ್ಟವಾಗಲಾರದು.
ಈಗ ಅವರನ್ನು ಮೆಲೋಹನ್ನರ ಜೀವನ ಶೈಲಿಗೆ ಒಗ್ಗಿಕೊಳ್ಳುವಂತೆ ಮಾಡುವುದು ನಿನ್ನ ಜವಾಬ್ದಾರಿ. ಅಂತೆಯೇ ಮೆಲೋಹನ್ನರು ಮತ್ತು ಸ್ವದೀಪನ್ನರ ಬಹುಕಾಲದ ಸಮಸ್ಯೆಗೆ ಪರಿಹಾರ ಕಂಡುಕೊಡುವರು ನಾವು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಸಮಯ ಇದೀಗ ಬಂದಿದೆ. ದಕ್ಷ ಹೀಗೆ ಮಾತನಾಡುತ್ತಿದ್ದರೆ ಶಿವನ ಗಮನ ಮತ್ತಲ್ಲಿಯೋ ಇತ್ತು. ಅಷ್ಟರಲ್ಲಿ ಸತಿ ಮೆಲ್ಲನೆ ಶಿವನ ಭುಜವನ್ನು ತಟ್ಟಿದಳು. ಶಿವ ಎಚ್ಚೆತ್ತುಕೊಂಡ. ಕೂಡಲೇ ದಕ್ಷ ಹೇಳಿದ, ನೀಲಕಂಠ, ನಿಮಗೆ ಅಭ್ಯಂತರವಿಲ್ಲ ಎಂದಾದರೆ ದಿಲೀಪನೊಂದಿಗೆ ನೀವು ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿ ಎಂಬುದು ನಮ್ಮ ಅಪೇಕ್ಷೆ. ಆ ಗೌರವ ನಿಮಗೆ ಸಲ್ಲಬೇಕು. ಕಾರಣ, ಈ ಗೆಲುವಿನ ರೂವಾರಿ ನೀವು. ಶಿವ ತಲೆಯಾಡಿಸುತ್ತಾ ಸಮ್ಮತಿ ಸೂಚಿಸಿದ. ದಕ್ಷನೊಂದಿಗೆ ಇಷ್ಟು ಹೊತ್ತು ನಡೆಸಿದ ಸಂಭಾಷಣೆ ತೀರಾ ಮುಖ್ಯವಾದುದು ಎಂಬುದೇನು ಆತನಿಗೆ ಅನ್ನಿಸಲಿಲ್ಲ. ಜೊತೆಗೆ ದಕ್ಷನ ಮಾತಿಗೆ ಪ್ರತಿಕ್ರಿಯಿಸುವ ಮನಸ್ಸಾಗಲಿಲ್ಲ, ಸಂಯಮವಾಗಲಿ ಆತನಿಗಿರಲಿಲ್ಲ. ಹಾಗಾದರೆ ಅಯೋಧ್ಯೆಗೆ ಪ್ರಯಾಣ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ದಕ್ಷ ಆದೇಶಿಸಿದ. ನಂತರ ತನ್ನ ರಾಜಭಟರತ್ತ ತಿರುಗಿ ಹೇಳಿದ, ಆಯುರ್ವೇತಿಯನ್ನು ಒಳಗೆ ಬರಲು ಹೇಳಿ, ಆಕೆ ಶಿವನ ಗಾಯಕ್ಕೆ ಸೂಕ್ತ ಔಷಧಿ ಹಚ್ಚಲಿ. ನಾಳೆಯೇ ನಾವು ಅಯೋಧ್ಯಕ್ಕೆ ಹೊರಡಬೇಕು. ಅಲ್ಲಿ ಅರಾಜಕತೆ ಸೃಷ್ಟಿಯಾಗುವ ಮೊದಲೇ ಇಡೀ ಸಾಮ್ರಾಜ್ಯವನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ಅಷ್ಟು ಹೇಳಿ ಶಿವನಿಗೆ ನಮಸ್ಕರಿಸಿ ದಕ್ಷ ಅಲ್ಲಿಂದ ಹೊರಟ. ಜೊತೆಯಲ್ಲಿ ಪರ್ವತೇಶ್ವರ ಸಹ ಹೆಜ್ಜೆ ಹಾಕಿದ. ಅಷ್ಟರಲ್ಲಿ ಆಯುರ್ವತಿ ಒಳಗೆ ಬಂದು ಶಿವನ ಮೈಮೇಲಿದ್ದ ಗಾಯಗಳಿಗೆ ಔಷಧಿ ಹಚ್ಚಲಾರಂಭಿಸಿದಳು. ಅದಾಗಲೇ ಶಿವ ಸಾಕಷ್ಟು ತಡೆದಿದ್ದ. ಅರ್ಧ ಕಣ್ಣು ಮುಚ್ಚಿ ದೀರ್ಘ ನಿದ್ರೆಗೆ ಜಾರಿದ್ದ. ನಿದ್ರೆಯಲ್ಲೂ ಏನೇನೋ ಬಡಬಡಿಸಲಾರಂಭಿಸಿದ. ಆಗಾಗ ಗಾಬರಿಯಿಂದ ಎಚ್ಚರಗೊಳ್ಳುತ್ತಿದ್ದ. ಒಮ್ಮೆ ಜೋರಾಗಿ ನಂದಿಯನ್ನು ಕೂಗಿ ಕರೆದ. ನಂದಿ, ನನ್ನ ಕಂಠವಸ್ತ್ರವನ್ನು ತಂದು ಕೊಡುವೆಯಾ? ಏನು, ಕಂಠವಸ್ತ್ರವೇ? ಈಗ ಅದರ ಅವಶ್ಯಕತೆ ಏನು ಮಹಾಸ್ವಾಮಿ? ನಂದಿ ಕೇಳಿದ. ಅವಶ್ಯಕತೆ ಎಂದರೆ ಅದು ನನಗೆ ಬೇಕು ಅಷ್ಟೇ. ಶಿವ ನಂದಿಯತ್ತ ಜೋರಾಗಿ ಗದರಿದ. ಶಿವನ ಆರ್ಭಟಕ್ಕೆ ನಂದಿ ಬೆಚ್ಚಿದ. ತನ್ನ ಒಡೆಯ ಹೀಗೇಕೆ ಮಾಡುತ್ತಿದ್ದಾನೆ ಎಂಬ ಆಶ್ಚರ್ಯ ಆತನಿಗೆ. ಸತಿ ಮತ್ತು ಆಯುರ್ವತಿ ಸಹ ಶಿವನತ್ತ ಅಚ್ಚರಿಯ ನೋಟ ಬೀರಿದರು. ಅವರೆಲ್ಲರೂ ಪ್ರತಿಕ್ರಿಯಿಸುವ ಮುನ್ನವೇ ಇದ್ದಕ್ಕಿದ್ದಂತೆ ಶಿವ ಕುಸಿದು ಬಿದ್ದ. ಹಾಗೆ ಪ್ರಜ್ಞೆ ತಪ್ಪಿ ನಿದ್ರೆಗೆ ಜಾರಿದ. ನಿದ್ರೆಯಲ್ಲಿ ಶಿವನಿಗೆ ಮತ್ತೊಂದೇ ಕನಸು. ಅದೇ ಕಾಡು, ಅದೇ ಹಳ್ಳಿ ಹುಡುಗ, ಕಪ್ಪು ಕೂದಲಿನ ರಾಕ್ಷಸ. ಆತ ಭಯಾನಕ ಕಾಡು ದಾರಿಯಲ್ಲಿ ಓಡೋಡಿ ಬರುತ್ತಿದ್ದ. ಹಿಂದಿನಿಂದ ಅಟ್ಟಿಸಿಕೊಂಡು ಬರುತ್ತಿದ್ದ ರಾಕ್ಷಸನ ಕಣ್ಣು ತಪ್ಪಿಸಿ ಹತ್ತಿರದ ಮರವೊಂದರ ಪೊಟರೆಯಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕೆ ಸೂಕ್ತ ಎಂದು ಆತನ ಮನಸ್ಸು ಹೇಳುತ್ತಿತ್ತು. ಸುತ್ತಲೂ ನಿರವ ಮೌನ. ಇದ್ದಕ್ಕಿದ್ದಂತೆ ಆ ನಿಶಬ್ದತೆಯನ್ನು ಸೀಳಿಕೊಂಡು ಆಕ್ರಂದನವೊಂದು ಕೇಳಿಬಂತು. ರಕ್ಷಿಸಿ, ರಕ್ಷಿಸಿ, ಆ ರಾಕ್ಷಸನಿಂದ ನನ್ನನ್ನು ರಕ್ಷಿಸಿ. ಓಡುತ್ತಿದ್ದ ಹುಡುಗ ತಕ್ಷಣ ನಿಂತು ಹಿಂದೆ ತಿರುಗಿ ನೋಡಿದ. ಕಾರಣ, ಈ ಬಾರಿ ಓಡಿ ಹೋಗುವ ಮನಸ್ಸಾಗಲಿಲ್ಲ. ಆ ರಾಕ್ಷಸನ ಎದುರು ನಿಂತು ಹೋರಾಡಲು ನಿರ್ಧರಿಸಿದ. ಆ ಹುಡುಗ ಮತ್ಯಾರೂ ಅಲ್ಲ, ಸಾಕ್ಷಾತ್ ಮಹಾದೇವ. ಆ ಕ್ಷಣದಲ್ಲಿ ಆಕೆಗೆ ರಕ್ಷಣೆ ನೀಡಬೇಕಾದದ್ದು ಮಹಾದೇವನ ಕರ್ತವ್ಯವಾಗಿತ್ತು. ಆತ ನಿಧಾನವಾಗಿ ಸುತ್ತಲೂ ಕಣ್ಣಾಡಿಸಿದ. ಸೊಂಟದಲ್ಲಿದ್ದ ಖಡ್ಗವನ್ನು ಹೊರತೆಗೆದ. ಮತ್ತೊಂದು ಕೈಯಲ್ಲಿ ಗುರಾಣಿ ಹಿಡಿದ. ಜೈ ಶ್ರೀರಾಮ್ ಎಂದು ಉದ್ಗರಿಸಿದ. ನಂತರ ಕಾಡು ದಾರಿಯಲ್ಲಿ ಮುಳ್ಳಿನ ಪೊದೆಯನ್ನು ಸರಿಸುತ್ತಾ ಆ ರಾಕ್ಷಸನನ್ನು ಹುಡುಕಲಾರಂಭಿಸಿದ. ಮುಳ್ಳುಗಳು ಚುಚ್ಚಿ ಹುಡುಗನ ದೇಹದಿಂದ ರಕ್ತ ಸುರಿಯಲಾರಂಭಿಸಿತು. ಅದನ್ನು ಲೆಕ್ಕಿಸದೆ ಹೆಜ್ಜೆ ಹಾಕುತ್ತಿದ್ದ. ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗುತ್ತೇನೆ. ಈ ಬಾರಿ ಖಂಡಿತ ಆಕೆಯನ್ನು ರಕ್ಷಿಸುತ್ತೇನೆ. ರಾಕ್ಷಸನ ಅಟ್ಟಹಾಸವನ್ನು ಮಟ್ಟ ಹಾಕುತ್ತೇನೆ. ನನ್ನ ರಕ್ತವನ್ನು ಚೆಲ್ಲಿ ಪಾಪವನ್ನು ತೊಳೆದುಕೊಳ್ಳುತ್ತೇನೆ. ಹುಡುಗ ಪೊದೆಯಿಂದ ಹೊರಬರುತ್ತಿದ್ದಂತೆ ಮುಳ್ಳೊಂದಕ್ಕೆ ಸಿಕ್ಕಿ ಆತನ ಕಾಲಿನ ಮಾಂಸಖಂಡ ಕಿತ್ತು ಬಂದಿತ್ತು. ಹಾಗೆ ಗುರಾಣಿಯನ್ನು ರಕ್ಷಣಾತ್ಮಕವಾಗಿ ಮುಂದೆ ಹಿಡಿದುಕೊಂಡ. ಕೈಯಲ್ಲಿದ್ದ ಕತ್ತಿಯನ್ನು ಕೆಳಗೆ ತಂದು ನಂತರ ಬೀಸಲು ಸಿದ್ಧನಾದ. ಆದರೆ ಯಾರೂ ಆತನ ಮೇಲೆ ಆಕ್ರಮಣ ಮಾಡಿಯೇ ಇರಲಿಲ್ಲ. ಅಷ್ಟರಲ್ಲಿ ಯಾರೋ ಜೋರಾಗಿ ಗಹಗಹಿಸಿ ನಕ್ಕಂತಾಯಿತು. ಕೂಡಲೇ ಹುಡುಗ ಖಡ್ಗವನ್ನು ನಿಧಾನವಾಗಿ ಕೆಳಗೆ ಇಳಿಸಿದ. ಅಷ್ಟರಲ್ಲಿ ಭಯಾನಕ ದೃಶ್ಯವೊಂದು ಕಣ್ಣಿಗೆ ಬಿತ್ತು. ಓ ಪವಿತ್ರ ಮಾನಸ ಸರೋವರವೇ ಎಂದು ತೀವ್ರ ಯಾತನೆಯಿಂದ ಒಮ್ಮೆ ಚೀರಿದ.
ರಕ್ಷಣೆಗಾಗಿ ಕೂಗುತ್ತಿದ್ದ ಆ ಯುವತಿ ನೆಲದ ಮೇಲೆ ರಕ್ತ ಕಾರುತ್ತಾ ಬಿದ್ದಿದ್ದಳು. ಸಣ್ಣ ಚೂರಿಯೊಂದು ಆಕೆಯ ಎದೆಯನ್ನು ಹೊಕ್ಕಿತ್ತು. ಪುಟ್ಟ ಹುಡುಗ ಆಕೆಯ ಪಕ್ಕದಲ್ಲಿಯೇ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಗಾಬರಿಯಿಂದ ಆತನಿಗೆ ಮಾತೇ ಹೊರಡದಾಯಿತು. ಆತನ ಕೈಯಲ್ಲಿ ರಕ್ತದ ಕಲೆಗಳಿದ್ದವು. ರಾಕ್ಷಸನೊಂದಿಗೆ ಹೋರಾಡಿದಾಗ ಆದ ಕಲೆಗಳವು. ಅಲ್ಲಿಂದ ತುಸು ದೂರದಲ್ಲಿ ಬಂಡೆಯೊಂದರ ಮೇಲೆ ಅತಿ ರೋಮ ರಾಕ್ಷಸ ಕುಳಿತಿದ್ದ. ಪುಟ್ಟ ಹುಡುಗನತ್ತ ಕೈ ತೋರಿಸುತ್ತಾ ಕೇಕೆ ಹಾಕುತ್ತಿದ್ದ. ಇಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಶಿವ ಜೋರಾಗಿ ಚೀರುತ್ತಾ ಎಚ್ಚರಗೊಂಡು ಎದ್ದು ಕುಳಿತ. ಏನಾಯಿತು ಶಿವ? ಯಾವುದಾದರೂ ದುಸ್ವಪ್ನವೇ? ಸತಿ ಗಾಬರಿಯಿಂದ ಶಿವನ ಕೈ ಹಿಡಿದು ಕೇಳಿದಳು. ಶಿವ ಕೋಣೆಯ ಸುತ್ತಮುತ್ತ ಕಣ್ಣಾಡಿಸಿದ. ಒಂದೆರಡು ಬಾರಿ ಬೆಚ್ಚಿಬಿದ್ದ. ಇದರಿಂದ ಗಾಬರಿಗೊಂಡ ಪರ್ವತೇಶ್ವರ ಮತ್ತು ಆಯುರ್ವತಿ ಶಿವನನ್ನು ಸಮಾಧಾನಪಡಿಸಲು ಮುಂದಾದರು. ಶಿವ, ಎಚ್ಚರಗೊಳ್ಳಿ, ಬಹುಶಃ ನಿಮಗೆ ಯಾವುದೋ ದುಸ್ವಪ್ನ ಕಾಡಿರಬಹುದು. ಸತಿ ಶಿವನ ಮುಖವನ್ನು ಕೈಯಿಂದ ನೆವರಿಸುತ್ತಾ ಧೈರ್ಯ ಹೇಳಿದಳು. ಮಹಾಸ್ವಾಮಿ, ಚಂದ್ರವಂಶಿಗಳು ತಮ್ಮ ಆಯುಧಗಳಿಗೆ ಕಾರ್ಕೋಟಕ ವಿಷವನ್ನು ಲೇಪಿಸಿರುತ್ತಾರೆ. ಬಹುಶಃ ಆ ಆಯುಧ ನಿಮಗೆ ತಾಗಿ ವಿಷ ದೇಹವನ್ನು ಹೊಕ್ಕಿರಬಹುದು. ಹಾಗಾಗಿ ನಿಮಗೆ ಈ ರೀತಿಯ ಅನುಭವ ಆಗುತ್ತಿದೆ. ನಮ್ಮಲ್ಲಿ ಇನ್ನೂ ಅನೇಕರಿಗೆ ಅದೇ ಅನುಭವವಾಗಿದೆ, ಆಯುರ್ವತಿ ಹೇಳಿದಳು. ಶಿವ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿದ. ಹಾಸಿಗೆಯಿಂದ ಎದ್ದು ಕುಳಿತ. ಸತಿ ಆತನನ್ನು ಎತ್ತಿ ಕೂರಿಸುವ ಪ್ರಯತ್ನಕ್ಕೆ ಮುಂದಾದಳು. ಯಾಕೋ ಗಂಟಲು ಕಟ್ಟಿದಂತಾಗುತ್ತಿತ್ತು. 4-6 ಬಾರಿ ಕೆಮ್ಮಿದ. ನೀರಿನಿಂದ ಗಂಟಲನ್ನು ತೊಳೆದುಕೊಂಡ. ಬಹುಶಃ ನಾನು ನಿದ್ದೆ ಹೋಗಿ ಬಹಳ ಹೊತ್ತಾಗಿರಬಹುದು. ಆದರೂ ಮಂಪರು ಇನ್ನೂ ಹೋಗಿಲ್ಲ, ಶಿವ ಹೇಳಿದ. ಅಷ್ಟರಲ್ಲಾಗಲೇ ಹೊರಗೆ ಕತ್ತಲಾಗುತ್ತಿತ್ತು. ಡೇರೆಯು ದೀಪಗಳು ಹೊತ್ತಿಕೊಂಡಿದ್ದವು. ಹೌದು ಮಹಾಸ್ವಾಮಿ, ಕಳೆದ 36 ಗಂಟೆಗಳಿಂದ ನೀವು ನಿದ್ರೆಯಲ್ಲಿದ್ದೀರಿ, ಆಯುರ್ವತಿ ಹೇಳಿದಳು. ಏನು, 36 ಗಂಟೆಗಳೇ? ಶಿವ ಆಶ್ಚರ್ಯದಿಂದ ಎದ್ದು ಕುರ್ಚಿಯ ಮೇಲೆ ಕುಳಿತುಕೊಂಡ. ಅಷ್ಟರಲ್ಲಿ ಯಾವುದೋ ವಿಚಿತ್ರ ಆಕೃತಿಯೊಂದು ಬೆನ್ನ ಹಿಂದೆ ಕುಳಿತಿರುವುದು ಆತನ ಗಮನಕ್ಕೆ ಬಂತು. ಹಿಂದಿನಲ್ಲಿದ್ದ ಬಲಗಣ್ಣು ತೀವ್ರ ಗಾಯಗೊಂಡಿತ್ತು. ಗಾಯಕ್ಕೆ ಮುಲಾಮು ಹಚ್ಚಿ ಬಟ್ಟೆ ಸುತ್ತಲಾಗಿತ್ತು. ಜತೆಗೆ ಆತನ ಎಡಗೈ ಸಹ ಮುರಿದಿತ್ತು. ಒಂದೆರಡು ಕ್ಷಣಗಳ ನಂತರ ಆತನ ಗುರುತು ಹಿಡಿದು, ದ್ರಪಕು, ನೀನು ಎಂದು ಚೇರಿದ. ಹೌದು ಮಹಾಸ್ವಾಮಿ. ದ್ರಪಕು ಎದ್ದು ನಿಂತು ಶಿವನಿಗೆ ನಮಸ್ಕರಿಸುತ್ತಾ ಹೇಳಿದ. ಎಂತಹ ಆಶ್ಚರ್ಯ! ದ್ರಪಕು, ನಿನ್ನನ್ನು ಮತ್ತೆ ಇಲ್ಲಿ ನೋಡುತ್ತಿರುವುದು ನನಗೆ ನಿಜಕ್ಕೂ ಆನಂದ ತಂದಿದೆ. ಕುಳಿತುಕೋ, ಶಿವ ಹೇಳಿದ. ಸಾಕ್ಷಾತ್ ನೀಲಕಂಠನ ದರ್ಶನದಿಂದ ನನಗೆ ಬದುಕು ಸಾರ್ಥಕವಾಯಿತು, ದ್ರಪಕು ಹೇಳಿದ. ಹಾಗಾದರೆ ನಿನ್ನ ನೇತೃತ್ವದಲ್ಲಿ ನಡೆದ ಯುದ್ಧ ಕೊನೆಗೊಂಡ ಬಗ್ಗೆ ಹೇಗೆ? ಶಿವ ಪ್ರಶ್ನಿಸಿದ. ಯುದ್ಧದಲ್ಲಿ ನನ್ನ ಅರ್ಧದಷ್ಟು ಸೈನಿಕರು ಹತರಾದರು. ಜತೆಗೆ ನಾನು ಕೈ ಮತ್ತು ಕಣ್ಣುಗಳನ್ನು ಕಳೆದುಕೊಂಡೆ. ಆದರೆ ನಿಮ್ಮ ದಯೆಯಿಂದ ನೀವು ಯುದ್ಧ ಗೆಲ್ಲುವವರೆಗೂ ಶತ್ರುಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸಫಲರಾದೆವು, ದ್ರಪಕು ಹೇಳಿದ. ಭಲೆ ದ್ರಪಕು, ಇದು ನನ್ನ ದಯೆಯಲ್ಲ, ನಿನ್ನ ಅಪ್ರತಿಮ ಶೌರ್ಯದ ಫಲ. ನೀನು ಈ ನಾಡಿನ ವೀರಪುತ್ರ. ನಿನ್ನ ಬಗ್ಗೆ ನನಗೆ ಹೆಮ್ಮೆ, ಶಿವ ಅಭಿಮಾನದ ಮಾತುಗಳನ್ನಾಡಿದ. ಅದು ನಿಮ್ಮ ಸೌಜನ್ಯ ಮಹಾಸ್ವಾಮಿ, ದ್ರಪಕು ಅತ್ಯಂತ ವಿನಯದಿಂದ ಹೇಳಿದ. ಪಕ್ಕದಲ್ಲೇ ನಿಂತಿದ್ದ ಸತಿ ಮೆಲ್ಲನೆ ಶಿವನ ತಲೆಯನ್ನು ನೆವರಿಸುತ್ತಾ ಹೇಳಿದಳು. ಶಿವ, ಕುಳಿತುಕೊಳ್ಳಲು ತೊಂದರೆಯಾದರೆ ಕಾಲು ಚಾಚಿ ಮಲಗಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸತಿ, ನಾನು ಈಗಾಗಲೇ ಗಂಟಗಟ್ಟಲೆ ನಿದ್ದೆ ಮಾಡಿ ಸೋಂಬೇರಿಯಂತಾಗಿದ್ದೇನೆ, ಸಣ್ಣ ನಗುವೊಂದನ್ನು ಬೀರುತ್ತಾ ಶಿವ ಹೇಳಿದ. ದೇಹದ ಒಳಗೆ ಹೊಕ್ಕಿರುವ ವಿಷ ನಿಮ್ಮಲ್ಲಿರುವ ತುಂಟತನ ಮತ್ತು ಹಾಸ್ಯಪ್ರಜ್ಞೆಯನ್ನು ಒಂದಿಷ್ಟು ಕಡಿಮೆ ಮಾಡಿಲ್ಲ, ಆಯುರ್ವತಿ ಹೇಳಿದಳು. ಹೌದೇ? ನನ್ನ ಹಾಸ್ಯಪ್ರಜ್ಞೆ ಅಷ್ಟೊಂದು ಕೆಟ್ಟದಾಗಿದೆಯೇ? ಪರ್ವತೇಶ್ವರ, ದ್ರಪಕು ಮತ್ತು ಆಯುರ್ವತಿ ಮೆಲ್ಲನೆ ನಸುನಕ್ಕರು. ಸತಿ ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಶಿವನನ್ನು ನೋಡುತ್ತಿದ್ದಳು. ಶಿವ ದುಸ್ವಪ್ನದ ಮಂಪರಿನಿಂದ ಪೂರ್ಣ ಹೊರಬಂದಿರಲಿಲ್ಲ. ಆದರೂ ಎಲ್ಲವೂ ಸರಿಯಾಗಿದೆ ಎಂದು ಹೇಳಲು ಪ್ರಯತ್ನ ಆತನದು. ನಂತರ ಶಿವ ಪ್ರಶ್ನಿಸಿದ. ಮಹಾರಾಜರು ಎಲ್ಲಿ? ತಂದೆಯವರು ಇಂದು ಬೆಳಗ್ಗೆಯೇ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ದಾರೆ, ಸತಿ ಉತ್ತರಿಸಿದಳು. ಮಹಾಸ್ವಾಮಿ, ಈಗಿನ ಪರಿಸ್ಥಿತಿಯಲ್ಲಿ
ಸಾರ್ವಭೌಮರಿಲ್ಲದ ಸ್ವದೀಪನವನ್ನು ಹಾಗೇ ಹೆಚ್ಚು ಕಾಲ ಬಿಟ್ಟಿರುವುದು ಒಳ್ಳೆಯದಲ್ಲ ಎಂಬುದು ಮಹಾರಾಜರ ಅಭಿಪ್ರಾಯ. ಹಾಗಾಗಿ ಯುದ್ಧ ಕೈದಿ ದಿಲೀಪ ಸಾಮ್ರಾಟನೊಂದಿಗೆ ಸೂರ್ಯವಂಶಿ ಸೈನ್ಯ ಅಯೋಧ್ಯೆಗೆ ತೆರಳಿತು. ಇದರಿಂದ ಸ್ವದೀಪನ್ನರು ನಮ್ಮ ಆಡಳಿತವನ್ನು ಒಪ್ಪಿಕೊಳ್ಳಲು ಸಹಾಯವಾಗಲಿದೆ. ಪರ್ವತೇಶ್ವರ ಹೇಳಿದ. ಆದರೆ ನಾವು ಅಯೋಧ್ಯೆಗೆ ಹೋಗುತ್ತಿಲ್ಲವೇ? ಶಿವ ಕೇಳಿದ. ಸದ್ಯಕ್ಕೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಒಮ್ಮೆ ನಿಮ್ಮ ಬಳಲಿಕೆ, ಆಯಾಸ ಕಡಿಮೆಯಾದ ಕೂಡಲೇ ನಾವು ಅಯೋಧ್ಯೆಗೆ ಹೊರಡಬಹುದು. ಆಯುರ್ವತಿ ಹೇಳಿದಳು. ಹೌದು ಮಹಾಸ್ವಾಮಿ, ಈಗ ನಮ್ಮೊಂದಿಗೆ 12,000 ಸೈನಿಕರಿದ್ದಾರೆ. ಒಮ್ಮೆ ನಿಮ್ಮಲ್ಲಿ ಲವಲವಿಕೆ ಉಂಟಾದರೆ ತಕ್ಷಣವೇ ಅಯೋಧ್ಯೆಗೆ ಹೊರಡೋಣ. ಮಹಾರಾಜರ ಅಪ್ಪಣೆಯಂತೆ ದಿಲೀಪನ ಕುಟುಂಬದ ಒಬ್ಬ ಸದಸ್ಯ ಒತ್ತೆಯಾಳಾಗಿ ನಮ್ಮಲ್ಲಿದ್ದಾನೆ. ಸ್ವದೀಪನ್ನರು ನಮ್ಮ ಮೇಲೆ ಮತ್ತೆ ಆಕ್ರಮಣ ಮಾಡದಿರಲಿ ಎಂಬ ಉದ್ದೇಶದಿಂದ ಮಹಾರಾಜರು ಈ ರೀತಿ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಪರ್ವತೇಶ್ವರ ಹೇಳಿದ. ಅಂದರೆ ನಮ್ಮ ಶಿಬಿರದಲ್ಲಿ ದಿಲೀಪನ ಕುಟುಂಬದ ಒಬ್ಬ ಸದಸ್ಯೆ ಇದ್ದಾಳೆ ಎಂದಾಯಿತು. ಹೌದು ಮಹಾಸ್ವಾಮಿ, ದಿಲೀಪನ ಮಗಳು ಆನಂದಮಯಿ ಈಗ ನಮ್ಮ ಒತ್ತೆಯಾಳಾಗಿದ್ದಾಳೆ. ಪರ್ವತೇಶ್ವರ ಹೇಳಿದ. ಆಕೆ ಅನುರೂಪ ಲಾವಣ್ಯವತಿಯೂ ಹೌದು. ಆಯುರ್ವತಿ ಕಿರುನಗೆ ಬೀರುತ್ತಾ ಹೇಳಿದಳು. ನಾವು ಈ ದಾರಿಯಲ್ಲಿ ಹೊರಟರೆ ಅಯೋಧ್ಯ ತಲುಪುವುದು ಬಹು ಸುಲಭ. ಪರ್ವತೇಶ್ವರ ಕೈಯಲ್ಲಿ ಹಿಡಿದಿದ್ದ ನಕಾಶೆಯನ್ನು ಶಿವನಿಗೆ ತೋರಿಸುತ್ತಾ ಹೇಳಿದ. ಸತತ 5 ದಿನಗಳ ಕಾಲ ವಿಶ್ರಾಂತಿ ಪಡೆದ ಶಿವ ಇನ್ನಿಲ್ಲದ ಉತ್ಸಾಹದಿಂದ ಸೈನ್ಯವನ್ನು ಸಜ್ಜುಗೊಳಿಸಿದ. ಮರುದಿನ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡವು. ಶಿವ ದಿಲೀಪನೊಂದಿಗೆ ನಡೆದ ಸಂಭಾಷಣೆಯನ್ನು ಮೆಲುಕು ಹಾಕುತ್ತಿದ್ದ. ದಿಲೀಪನ ಬಗ್ಗೆ ನಾವು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ಆತ ನಮ್ಮೊಂದಿಗೆ ಸಹಜವಾಗಿ ಮಾತನಾಡುತ್ತಿರಲಿಲ್ಲ. ಆತನ ಮಾತಿನಲ್ಲಿ ಕಪಟವಿತ್ತು. ಚಂದ್ರವಂಶಿಗಳು ನಿಜಕ್ಕೂ ಕ್ರೂರಿಗಳು, ಬೆನ್ನಿಗೆ ಚೂರಿ ಹಾಕುವುದರಲ್ಲಿ ನಿಸ್ಸೀಮರು. ಹಾಗಾಗಿ ನಾವು ಅವರೊಂದಿಗೆ ಮಾಡಿದ ಯುದ್ಧ ಸಮರ್ಥನೀಯ. ಹೀಗೆ ಶಿವನ ಮನಸ್ಸಿನಲ್ಲಿ 10 ಆಲೋಚನೆಗಳು ಸುಳಿದಾಡಿದವು. ನಾವು ನಾಳೆ ಬೆಳಗ್ಗೆಯೇ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಬೇಕು ಮಹಾಸ್ವಾಮಿ, ಪರ್ವತೇಶ್ವರ ಶಿವನಿಗೆ ಹೇಳಿದ. ನಂತರ ಸತಿಯತ್ತ ತಿರುಗಿ, ಕೊನೆಗೂ ಶ್ರೀರಾಮನ ಜನ್ಮಸ್ಥಳವನ್ನು ನೋಡುವ ಸುಯೋಗ ನನಗೆ ಒದಗಿ ಬಂದಿದೆ ಮಗು ಎಂದ. ಹೌದು ಪಿತೃತುಲ್ಯ, ಆದರೆ ಅಲ್ಲಿ ರಾಮನ ದೇವಾಲಯ ಯಾವ ಸ್ಥಿತಿಯಲ್ಲಿದೆಯೋ ಯಾರಿಗೆ ಗೊತ್ತು? ಆ ಪಾಪಿಗಳು ದ್ವೇಷದಿಂದ ದೇವಾಲಯವನ್ನು ಧ್ವಂಸಗೊಳಿಸಿರುವ ಸಾಧ್ಯತೆಗಳೇ ಹೆಚ್ಚು, ಸತಿ ಬೇಸರದಿಂದ ಹೇಳಿದಳು. ಹೀಗೆ ಸಂಭಾಷಣೆ ಮುಂದುವರಿಯುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಬಾಗಿಲ ಬಳಿಯಲ್ಲಿ ಯಾವುದೋ ಗದ್ದಲ ಕೇಳಿಬಂತು. ಪರ್ವತೇಶ್ವರ ಕುತೂಹಲದಿಂದ ನಂದಿಯತ್ತ ತಿರುಗಿ ಕೇಳಿದ. ಹೊರಗೆ ಏನಾಗುತ್ತಿದೆ ನಂದಿ? ಇಷ್ಟೊಂದು ಗದ್ದಲ ಕೇಳಿಬರುತ್ತಿದೆಯಲ್ಲ? ಪರದೆಯ ಆಚೆಯಿಂದ ನಂದಿ ಜೋರಾಗಿ ಕೂಗಿ ಹೇಳಿದ. ಮಹಾಸ್ವಾಮಿ, ಆನಂದಮಯಿ ಬಂದಿದ್ದಾಳೆ. ಆಕೆಯೊಂದು ವಿಚಿತ್ರ ಬೇಡಿಕೆಯನ್ನು ಮುಂದಿಟ್ಟಿದ್ದಾಳೆ. ಅದನ್ನು ಈಡೇರಿಸುವುದು ಅಸಾಧ್ಯ ಎಂದು ನಾನು ಹೇಳಿದೆ. ಅದಕ್ಕೆ ಒಪ್ಪದೆ ಆಕೆ ತಮ್ಮನ್ನೇ ಖುದ್ದಾಗಿ ಭೇಟಿ ಮಾಡಲು ಇಲ್ಲಿಗೆ ಬಂದಿದ್ದಾಳೆ. ಆಕೆಗೆ ತನ್ನ ಬಿಡಾರದಲ್ಲಿ ಕಾಯುವಂತೆ ಹೇಳು. ಕೆಲವೇ ನಿಮಿಷದಲ್ಲಿ ನಾನು ಅಲ್ಲಿಗೆ ಬರುತ್ತೇನೆ. ಪರ್ವತೇಶ್ವರ ಸಹ ಕೂಗಿ ಹೇಳಿದ. ನಾನು ಹೆಚ್ಚು ಹೊತ್ತು ಕಾಯಲಾರೆ ಸೇನಾಧಿಪತಿ. ಈ ಬಾರಿ ದನಿ ಜೋರಾಗಿತ್ತು, ಜೊತೆಗೆ ಅದೊಂದು ಹೆಣ್ಣು ಧ್ವನಿ. ಅನುಮಾನವೇ ಇಲ್ಲ, ಪರದೆಯ ಹಿಂದಿನಿಂದ ಬರುತ್ತಿದ್ದ ಧ್ವನಿ ರಾಜಕುಮಾರಿ ಆನಂದಮಯಿಯದು. ಶಿವ ಆಕೆಯನ್ನು ಒಳಗೆ ಕರೆಯುವಂತೆ ಪರ್ವತೇಶ್ವರನಿಗೆ ಸನ್ನೆ ಮಾಡಿದ. ಕೂಡಲೇ ಪರ್ವತೇಶ್ವರ ಪರದೆಯನ್ನು ಸರಿಸಿ ನಂದಿ ಮತ್ತು ಭದ್ರನಿಗೆ ಹೇಳಿದ. ಆಕೆಯನ್ನು ಒಳಗೆ ಬಿಡಿ. ಆದರೆ ಅದಕ್ಕೂ ಮುನ್ನ ಆಕೆಯ ಬಳಿ ಯಾವುದಾದರೂ ಮಾರಕಾಸ್ತ್ರಗಳಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ. ಕೆಲವೇ ನಿಮಿಷಗಳಲ್ಲಿ ಆನಂದಮಯಿ ಶಿವನ ಕೋಣೆಯೊಳಗೆ ಬಂದಳು. ನಂದಿ ಮತ್ತು ವೀರಭದ್ರ ಆಕೆಯ ಅಕ್ಕಪಕ್ಕದಲ್ಲಿದ್ದರು. ಶಿವ ಹುಬ್ಬೇರಿಸುತ್ತಾ ಆಕೆಯನ್ನು ನೋಡುತ್ತಿದ್ದ. ತಂದೆಗಿಂತ ಎತ್ತರದ ದೇಹ, ಚಿತ್ತ ಚಾಂಚಲ್ಯಗೊಳಿಸಬಲ್ಲ ಸೌಂದರ್ಯ, ಅಕ್ಷಕೂಟ ಹಣ್ಣಿನ ಬಣ್ಣದ ಮುಖಛಾಯ, ಕಣ್ಣು ಕುಕ್ಕುವ ಮೈಮಾಟ, ಹಿಮಸಾರಂಗದ ಕಣ್ಣುಗಳನ್ನೇ ಹೋಲುತ್ತಿದ್ದ ಕಣ್ಣುಗಳು, ತನ್ನ ಕೆಂಪಾದ ತುಟಿಗಳಿಂದ ನೋಡುಗರ ಇಂದ್ರಿಯಗಳನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದರೂ ಅದರಲ್ಲಿ ಅದೇನೋ ಒಂದು ರೀತಿಯ ಭಯಾನಕತೆ ಅಡಗಿತ್ತು. ಅದನ್ನು ದುರಾಕರ್ಷಣೆ ಎನ್ನಬಹುದು.
ಆಕೆಯ ಉಡುಗೆ ತೊಡುಗೆಯು ನೋಡುವವರನ್ನು ಉದ್ರೇಕಿಸುವಂತಿತ್ತು. ತೊಟ್ಟಿದ ಧೋತಿಯ ಮೇಲ್ಭಾಗದ ಸೊಂಟದಿಂದ ಸ್ವಲ್ಪ ಕೆಳಗೆ ಜಾರಿತ್ತು. ಕೆಳಭಾಗ ಮೊಣಕಾಲಿನಿಂದ ಮೇಲೆ ಕೊನೆಗೊಂಡಿತ್ತು. ಧೋತಿ ಸೊಂಟದ ಬಳಿ ಬಿಗಿಯುತ್ತಿತ್ತು. ಒಟ್ಟಾರೆ ಆಕೆಯ ಮೈಮೇಲಿನ ಉಡುಗೆ ಮೆಲೋಹನ್ನರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವ ಸಮಯದಲ್ಲಿ ಧರಿಸುವ ಉಡುಗೆಯಂತಿತ್ತು. ಇನ್ನು ಆಕೆ ಧರಿಸಿದ ಕುಪ್ಪಸವಂತೂ ಅಕ್ಷರಶಃ ಒಂದು ತುಂಡು ಬಟ್ಟೆ ಅಷ್ಟೇ. ಅರೆನಗ್ನ ದೇಹ ಧಾರಾಳವಾಗಿ ಪ್ರದರ್ಶನಗೊಳ್ಳುತ್ತಿತ್ತು. ಆನಂದಮಯಿ ನೇರವಾಗಿ ಒಳಗೆ ಬಂದು ಶಿವನ ಮುಂದೆ ಸೊಂಟದ ಮೇಲೆ ಕೈಯಿಟ್ಟು ವಿಚಿತ್ರ ಭಂಗಿಯಲ್ಲಿ ನಿಂತಳು. ನನ್ನನ್ನು ನೋಡಿದರೆ ನನ್ನ ಬಳಿ ಮಾರಕಾಸ್ತ್ರಗಳಿರಬಹುದು ಎಂದು ನಿನಗನ್ನಿಸುತ್ತಿದೆಯೇ? ಆನಂದಮಯಿ ತಾನು ಉಟ್ಟಿದ್ದ ಉಡುಗೆಯ ಕಡೆ ಬೊಟ್ಟು ಮಾಡಿ ತೋರಿಸುತ್ತಾ ಪ್ರಶ್ನಿಸಿದಳು. ಸತಿ ಮತ್ತು ನಂದಿ ಆಶ್ಚರ್ಯದಿಂದ ಆಕೆಯತ್ತಲೇ ನೋಡುತ್ತಿದ್ದರು. ಶಿವ ಮತ್ತು ವೀರಭದ್ರ ನಸುನಗುತ್ತಾ ಆಕೆಯ ಮಾತುಗಳನ್ನೇ ಆಲಿಸುತ್ತಿದ್ದರು. ಪರ್ವತೇಶ್ವರ ಸುಮ್ಮನೆ ತಲೆಯಾಡಿಸುತ್ತಿದ್ದ. ಕ್ಷೇಮವೇ ಪರ್ವತೇಶ್ವರ? ಪರ್ವತೇಶ್ವರನನ್ನು ಅಡಿಯಿಂದ ಮುಡಿಯವರೆಗೆ ನೋಡುತ್ತಾ ವ್ಯಂಗ್ಯದಿಂದ ಆನಂದಮಯಿ ಕೇಳಿದಳು. ಕೂಡಲೇ ಪರ್ವತೇಶ್ವರನ ಮುಖ ಕೆಂಪು ಬಣ್ಣಕ್ಕೆ ತಿರುಗಿತು. ಅದನ್ನು ನೋಡಿ ಶಿವ ನಸುನಕ್ಕ. ನಾವೆಲ್ಲರೂ ಬಹು ಮುಖ್ಯವಾದ ಚರ್ಚೆಯಲ್ಲಿ ನಿರತರಾಗಿರುವಾಗ ನೀನು ಹೀಗೆ ಏಕಾಏಕಿ ನುಗ್ಗಿ ಗದ್ದಲ ಎಬ್ಬಿಸುತ್ತಿರುವೆಯಲ್ಲ ರಾಜಕುಮಾರಿ, ನಿನ್ನ ಬಯಕೆಯಾದರೂ ಏನು? ನನ್ನ ಬಯಕೆಯನ್ನು ನೀವು ಈಡೇರಿಸುವಿರಾ ಮಹಾದಂಡನಾಯಕರೇ? ಆನಂದಮಯಿ ಕೇಳಿದಳು. ಪರ್ವತೇಶ್ವರನ ಕೋಪ ಮತ್ತಷ್ಟು ಹೆಚ್ಚಿತು. ಕೂಡಲೇ ಆತ, ನಿನ್ನೊಂದಿಗೆ ಅಸಂಬದ್ಧ ಸಂಭಾಷಣೆ ನಡೆಸಲು ನಮಗೆ ಸಮಯವಾಗಲಿ ಸಂಯಮವಾಗಲಿ ಇಲ್ಲ ಎಂದ. ಹೌದೇ? ದುರ್ದೈವ! ನಿನ್ನ ಈ ಬಿಡಾರದಲ್ಲಿ ನನಗೆ ಒಂದಷ್ಟು ಹಾಲು ಮತ್ತು ಗುಲಾಬಿ ದಳಗಳು ಬೇಕು, ತರಿಸಿಕೊಡುವಿಯಾ? ಇಷ್ಟು ಸಣ್ಣ ಬೇಡಿಕೆಯನ್ನು ನೀನೇ ಈಡೇರಿಸಬಹುದಿತ್ತಲ್ಲ ಎಂಬಂತೆ ಪರ್ವತೇಶ್ವರ ನಂದಿಯತ್ತ ನೋಡಿದ. ಕೂಡಲೇ ನಂದಿ ತಡವರಿಸುತ್ತಾ ಹೇಳಿದ, ಮಹಾಸ್ವಾಮಿ, ಈಕೆಗೆ ಬೇಕಾಗಿರುವುದು 1 ಲೋಟ ಹಾಲಲ್ಲ, 50 ಲೀಟರಿನಷ್ಟು ಹಾಲು. ಅಷ್ಟು ಹಾಲನ್ನು ಆಕೆಗೆ ನೀಡುವುದು ಅಸಾಧ್ಯ. ಯುದ್ಧ ಕೈದಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲನ್ನು ನೀಡಲು ನಮ್ಮ ಕಾನೂನುಗಳಲ್ಲಿ ಅವಕಾಶವಿಲ್ಲ. ಏನು? ನೀನು 50 ಲೀಟರ್ ಹಾಲನ್ನು ಕುಡಿಯುವಿಯಾ ರಾಜಕುಮಾರಿ? ಪರ್ವತೇಶ್ವರ ಆಶ್ಚರ್ಯದಿಂದ ಕೇಳಿದ. ಅಷ್ಟು ಹಾಲು ಕುಡಿಯುವುದಕ್ಕಲ್ಲ ಪರ್ವತೇಶ್ವರ, ಅದು ನನ್ನ ಸ್ನಾನಕ್ಕಾಗಿ ಬೇಕಾಗಿರುವ ಹಾಲು. ಹೇಗೋ ನಾಳೆ ನಾವು ಅಯೋಧ್ಯೆಗೆ ಹೊರಟಿದ್ದೇವೆ ಅಲ್ಲವೇ? ಅದಕ್ಕಾಗಿ ನಾನು ಹಾಲಿನಲ್ಲಿ ಸ್ನಾನ ಮಾಡಿ ಸಿದ್ಧಗೊಳ್ಳಬೇಕು, ಆನಂದಮಯಿ ಹೇಳಿದಳು. ನಮ್ಮ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಾಲನ್ನು ಮಾತ್ರ ನೀಡುವ ಪ್ರಯತ್ನ ಮಾಡುತ್ತೇವೆ, ಪರ್ವತೇಶ್ವರ ಹೇಳಿದ. ಪ್ರಯತ್ನ ಮಾಡುವುದಲ್ಲ ಸೇನಾನಿ, ನನಗೆ ಅಷ್ಟು ಹಾಲು ಬೇಕೇ ಬೇಕು. ನೀನು ಅದನ್ನು ನೀಡಬೇಕು ಅಷ್ಟೇ. ಶಿವನಿಗೆ ನಗು ತಡೆಯಲಾಗಲಿಲ್ಲ. ಗಹಗಹಿಸಿ ನಗಲಾರಂಭಿಸಿದ. ನೀನೇಕೆ ಹೀಗೆ ಹುಚ್ಚನಂತೆ ನಗುತ್ತಿರುವೆ ಅನಾಮಿಕಾ? ಆನಂದಮಯಿ ಕೋಪದಿಂದ ಶಿವನಿಗೆ ಕೇಳಿದಳು. ಮಹಾಸ್ವಾಮಿಯವರೊಂದಿಗೆ ಗೌರವದಿಂದ ಮಾತನಾಡು ರಾಜಕುಮಾರಿ, ಪರ್ವತೇಶ್ವರ ಗದರಿದ. ಮಹಾಸ್ವಾಮಿಯೇ ಅಂದರೆ ಇವನೇನಾ ನಿಮ್ಮೆಲ್ಲರ ನಾಯಕ? ದಕ್ಷನ ಮುಖವಾಣಿಯಂತೆ ಕೆಲಸ ಮಾಡುತ್ತಿರುವವನು? ನಂತರ ಶಿವನ ಕಡೆ ತಿರುಗಿ ಹೇಳಿದಳು, ನಿನ್ನನ್ನು ಭೇಟಿ ಮಾಡಿ ಬಂದ ನಂತರ ತಂದೆಯವರು ಯಾರೊಂದಿಗೂ ಮಾತನಾಡುತ್ತಿಲ್ಲ. ಬಹುಶಃ ನೀನೇ ಅವರ ತಲೆ ಕೆಡಿಸಿರಬೇಕು. ಅಂದರೆ ನಿನ್ನ ಆಟ ನನ್ನ ಬಳಿ ನಡೆಯಲಾರದು. ನಿನ್ನ ಮೋಡಿಯ ಮಾತಿಗೆ ಮರುಳಾಗುವವಳಲ್ಲ ನಾನು. ರಾಜಕುಮಾರಿ ಮಾತಿನ ಮೇಲೆ ಎಚ್ಚರವಿರಲಿ. ನೀನು ಯಾರೊಂದಿಗೆ ಮಾತನಾಡುತ್ತಿರುವೆ ಎಂದು ತಿಳಿದಿದೆಯೇ? ಪರ್ವತೇಶ್ವರ ಆನಂದಮಯಿಯನ್ನು ಎಚ್ಚರಿಸಿದ. ಕೂಡಲೇ ಶಿವ ತನ್ನ ಕೈ ಎತ್ತಿ ಶಾಂತವಾಗಿರುವಂತೆ ಪರ್ವತೇಶ್ವರನಿಗೆ ತಿಳಿಸಿದ. ಆದರೆ ಆನಂದಮಯಿ ತನ್ನ ಕೂಗಾಟವನ್ನು ಮುಂದುವರಿಸುತ್ತಲೇ ಇದ್ದಳು. ಆಕೆಯ ಕೋಪ ತೀವ್ರಗೊಂಡಿತ್ತು. ಅರೆ, ನೀನು ಯಾರಾದರೆ ನನಗೇನು? ನಮ್ಮ ಮಹಾಸ್ವಾಮಿಯವರು ಇಲ್ಲಿಗೆ ಬಂದರೆ ನಿಮ್ಮೆಲ್ಲರನ್ನೂ ಸರ್ವನಾಶ ಮಾಡಿಬಿಡುತ್ತಾರೆ. ಸ್ವದೀಪಕ್ಕೆ ಅವರ ಆಗಮನವಾಗುತ್ತಿದ್ದಂತೆ ದುಷ್ಟ ಸಂಹಾರ ಖಚಿತ. ಆಗ ನೀವ್ಯಾರೂ ಉಳಿಯುವುದಿಲ್ಲ, ಆನಂದಮಯಿ ಹೇಳಿದಳು. ನಂದಿ, ಆಕೆಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು, ಪರ್ವತೇಶ್ವರ ಆಜ್ಞಾಪಿಸಿದ. ಪರ್ವತೇಶ್ವರ, ಆತುರ ಮಾಡಬೇಡ, 1 ನಿಮಿಷ ನಿಧಾನಿಸು ಎಂದ ಶಿವ. ನಂತರ ಆನಂದಮಯಿಯತ್ತ ತಿರುಗಿ ಕೇಳಿದ,
ಆನಂದಮಯಿ, ನಿಮ್ಮ ಮಹಾಸ್ವಾಮಿ ಸ್ವದ್ವೀಪಕ್ಕೆ ಆಗಮಿಸುತ್ತಿದ್ದಂತೆ ದುಷ್ಟ ಸಂಹಾರ ಖಂಡಿತ ಎಂದೆಯಲ್ಲ, ಅದರ ಅರ್ಥವೇನು? ಶಿವ ಪ್ರಶ್ನಿಸಿದ. ನಾನೇಕೆ ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕು, ಪರ್ವತೇಶ್ವರನ ದೊರೆಯೇ? ಕೂಡಲೇ ಪರ್ವತೇಶ್ವರ ತನ್ನ ಸೊಂಟದಲ್ಲಿದ್ದ ಖಡ್ಗವನ್ನು ಹೊರತೆಗೆದು ಅದರ ಮೊನಚಾದ ತುದಿಯನ್ನು ಆನಂದಮಯಿಯ ಕುತ್ತಿಗೆಗೆ ಹಿಡಿದ. ಮಹಾಸ್ವಾಮಿಯವರು ಪ್ರಶ್ನೆ ಕೇಳಿದರೆ ನೀನು ಉತ್ತರಿಸಬೇಕು ಅಷ್ಟೇ. ಮರುಪ್ರಶ್ನೆ ಹಾಕದೆ ಸುಮ್ಮನೆ ಉತ್ತರಿಸು, ಇಲ್ಲವಾದಲ್ಲಿ ಮುಂದಿನ ಪರಿಣಾಮ ಎದುರಿಸಬೇಕಾದೀತು ಎಂದ. ಆನಂದಮಯಿ ತನ್ನ ಕತ್ತನ್ನು ಅತ್ತಿತ್ತ ಅಲ್ಲಾಡಿಸುತ್ತಾ ಹೇಳಿದಳು, ನಾವು ಮಹಾಪುರುಷನೊಬ್ಬನ ಆಗಮನಕ್ಕಾಗಿ ಕಾಯುತ್ತಿದ್ದೇವೆ. ಒಮ್ಮೆ ಆತ ಸ್ವದ್ವೀಪಕ್ಕೆ ಬಂದನೆಂದರೆ ಸೂರ್ಯವಂಶಿಗಳಾದ ನಿಮ್ಮ ಸಂಹಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆ ಮಾತು ಕೇಳುತ್ತಲೇ ಶಿವನ ಮುಖದಲ್ಲಿ ಅದೇನೋ ಒಂದು ರೀತಿ ಕುತೂಹಲ ಮನೆ ಮಾಡಿತು. ಯಾರು ಆ ಮಹಾಪುರುಷ? ಶಿವ ಕೇಳಿದ. ಆತ ಯಾರು, ಹೇಗಿದ್ದಾನೆ ಎಂಬುದು ನಮಗೂ ತಿಳಿಯದು, ಏಕೆಂದರೆ ನಾವ್ಯಾರೂ ಆತನನ್ನು ಈವರೆಗೆ ನೋಡಿಲ್ಲ, ಆನಂದಮಯಿ ಹೇಳಿದಳು. ಶಿವನ ಹೃದಯದಲ್ಲಿ ಇದ್ದಕ್ಕಿದ್ದಂತೆ ಏನೋ ತಲ್ಲಣ ಪ್ರಾರಂಭವಾಯಿತು. ಮತ್ತೊಂದು ಪ್ರಶ್ನೆ ಕೇಳಲು ಹಿಂಜರಿದ. ಆದರೆ ಆತನ ಅಂತರಾತ್ಮ ಖಂಡಿತ ಮುಂದಿನ ಪ್ರಶ್ನೆಯನ್ನು ಕೇಳು ಎನ್ನುತ್ತಿತ್ತು. ಶಿವ ಪ್ರಶ್ನಿಸಿದ, ಆತನೇ ನಿಮ್ಮ ರಕ್ಷಕ ಎಂದು ಅದು ಹೇಗೆ ಅಷ್ಟು ನಿಖರವಾಗಿ ಹೇಳುತ್ತಿರುವೆ ಆನಂದಮಯಿ? ನಿನಗೇಕೆ ಈ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ? ನಾನು ಈ ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿದೆ ರಾಜಕುಮಾರಿ, ಶಿವ ಕೇಳಿದ. ಆನಂದಮಯಿ ಅಸಂತೋಷದಿಂದ ಹುಬ್ಬುಗಂಟಿಕ್ಕುತ್ತಲೇ ಹೇಳಿದಳು, ಆತ ಸಪ್ತ ಸಿಂಧುವಿನಿಂದ ಬರುವವನಲ್ಲ. ಆ ಮಹಾಪುರುಷ ಸೂರ್ಯವಂಶಿಯೂ ಅಲ್ಲ, ಚಂದ್ರವಂಶಿಯೂ ಅಲ್ಲ. ಆದರೆ ಆತ ನಮ್ಮ ಪಾಳಯಕ್ಕೆ ಬಂದೇ ಬರುತ್ತಾನೆ, ಅವತರಿಸುತ್ತಾನೆ, ಆನಂದಮಯಿ ಹೇಳಿದಳು. ಶಿವನ ಒಳಮನಸ್ಸು ಏನನ್ನೋ ಪಿಸುಗುಡುತ್ತಿತ್ತು. ಮತ್ತಷ್ಟು ವಿಚಾರ ತಿಳಿದುಕೋ ಎಂದು ಉದ್ರೇಕಿಸುತ್ತಿತ್ತು. ಹಾಗಾಗಿ ಕುಳಿತಿದ್ದ ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಂದು ಮುಷ್ಟಿ ಹಿಡಿದು, ಮುಂದೆ ಹೇಳು ಆನಂದಮಯಿ ಎಂದ. ಮುಂದೇನು ಹೇಳುವುದು? ಆತ ಇಲ್ಲಿ ಬಂದಾಗ ಸೋಮರಸ ಕುಡಿಯುತ್ತಾನೆ. ಕೂಡಲೇ ಆತನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಎಂದಳು. ಶಿವನಿಗೆ ಎಲ್ಲವೂ ವಿಚಿತ್ರ ಎನ್ನಿಸಲಾರಂಭಿಸಿತು. ಒಂದು ಕ್ಷಣ ಇಡೀ ಭೂಮಿ ಗರಗರನೆ ತಿರುಗಿದಂತಾಯಿತು. ಆತನ ಅಂತರಾಳದಿಂದ ಹೊರಹೊಮ್ಮಿದ ದಿವ್ಯ ಧ್ವನಿಯೊಂದು ಏನನ್ನೋ ಹೇಳುತ್ತಿತ್ತು. ಒಂದು ರೀತಿಯ ವಿಚಿತ್ರ ಅನುಭವ ಮತ್ತು ಅಚ್ಚರಿ. ಶಿವನ ಮುಖದಲ್ಲಾದ ಬದಲಾವಣೆಯನ್ನು ಕಂಡ ಆನಂದಮಯಿ ಕೂಡ ಆಶ್ಚರ್ಯಗೊಂಡಳು. ಆದರೂ ಆಕೆಯ ಕೋಪ, ಅಸಹನೆ ಕಡಿಮೆಯಾಗಲಿಲ್ಲ. ಅಷ್ಟರಲ್ಲಿ ಪರ್ವತೇಶ್ವರ ಅಬ್ಬರಿಸಿದ, ಸುಳ್ಳು ಹೇಳುವಿಯ ರಾಜಕುಮಾರಿ? ನಮಗೆ ನಿನ್ನ ವರಸೆಯೆಲ್ಲ ಚೆನ್ನಾಗಿ ತಿಳಿದಿದೆ. ನಾನೇಕೆ ಸುಳ್ಳು? ಆನಂದಮಯಿ ಏನೋ ಹೇಳಲು ಹೊರಟು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಳು. ನಂತರ ಶಿವನ ಕತ್ತಿನ ಸುತ್ತಿದ್ದ ವಸ್ತ್ರವನ್ನು ದಿಟ್ಟಿಸಿ ನೋಡಲಾರಂಭಿಸಿದಳು. ಅಂಗವಸ್ತ್ರ ಸುತ್ತಿಕೊಂಡಿದ್ದರೂ ಶಿವನ ಕಂಠದಿಂದ ತೀಕ್ಷ್ಣವಾದ ಪ್ರಭೆಯೊಂದು ಹೊರಬರುತ್ತಿತ್ತು. ಕ್ಷಣಾರ್ಧದಲ್ಲಿ ಆಕೆಯ ಮುಖದಲ್ಲಿ ಕೋಪ, ರೋಷ ಮತ್ತು ಅಸಹನೆ ಮಾಯವಾಯಿತು. ದೇಹವೆಲ್ಲ ಕಂಪಿಸಲಾರಂಭಿಸಿತು. ಗಾಬರಿಯಿಂದ ಮಂಡಿಯೂರಿ ಕುಳಿತು ಶಿವನ ಕತ್ತಿನತ್ತಲೇ ಬೊಟ್ಟು ಮಾಡಿ ತಡವರಿಸುತ್ತಾ, ನೀನೇಕೆ ಕಂಠವನ್ನು ವಸ್ತ್ರದಿಂದ ಮುಚ್ಚಿಕೊಂಡಿರುವೆ ಎಂದಳು. ಅಷ್ಟರಲ್ಲಿ ಪರ್ವತೇಶ್ವರ, ನಂದಿ, ಈಕೆಯನ್ನು ಕರೆದುಕೊಂಡು ಹೋಗು ಎಂದು ಆದೇಶಿಸಿದ. ಯಾರು ನೀನು? ಆನಂದಮಯಿ ಶಿವನತ್ತ ನೋಡುತ್ತಾ ಚೀರಾಡತೊಡಗಿದಳು. ನಂದಿ ಮತ್ತು ವೀರಭದ್ರ ಆಕೆಯ 2 ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡಿದ್ದರು. ಆದರೂ ಆಕೆ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಅವರಿಂದ ಬಿಡಿಸಿಕೊಂಡು ದೂರ ಸರಿಯುವ ಪ್ರಯತ್ನಕ್ಕೆ ಮುಂದಾದಳು. 4 ಬಾರಿ ನಿನ್ನ ಕಂಠವನ್ನು ತೋರಿಸು ಎಂದು ಚೀರಾಡುತ್ತಿದ್ದಳು. ನಂದಿ ಮತ್ತು ವೀರಭದ್ರ ದರದರನೆ ಎಳೆದುಕೊಂಡು ಹೋಗುತ್ತಿದ್ದರೂ ಆಕೆಯ ಚೀರಾಟ ನಿಂತಿರಲಿಲ್ಲ. ಹಾಗೆ ಎಳೆದಾಡುತ್ತಿದ್ದಾಗ ಒಮ್ಮೆ ಆಕೆ ವೀರಭದ್ರನ ಕಿಬ್ಬೆಟ್ಟೆಯ ಕೆಳಭಾಗಕ್ಕೆ ಜೋರಾಗಿ ಒದ್ದಳು. ಆ ಹೊಡೆತಕ್ಕೆ ವೀರಭದ್ರ ಕೆಳಗೆ ಬಿದ್ದ. ಕೂಡಲೇ ಆಕೆ ಮತ್ತೊಮ್ಮೆ ಶಿವನತ್ತ ತಿರುಗಿ, ಯಾರು ನೀನು? ಹೇಳು, ನೀನ್ಯಾರು ಎಂದಳು. ಶಿವ ನೆಲವನ್ನೇ ನೋಡುತ್ತಿದ್ದ. ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದಿದ್ದ. ಆನಂದಮಯಿಯತ್ತ
ಕತ್ತೆತ್ತಿ ನೋಡುವಷ್ಟು ಶಕ್ತಿಯೂ ಆತನಲ್ಲಿರಲಿಲ್ಲ. ಭೂಮಿಯ ಮೇಲೆ ನಿಯಂತ್ರಣವನ್ನೇ ಕಳೆದುಕೊಂಡ ಅನುಭವ. ಆತನಿಗೆ ಯಾವುದೋ ಅಗೋಚರ ಶಕ್ತಿಯೊಂದು ದೇಹವನ್ನು ಹೊಕ್ಕಂತೆ ಅನುಭವವಾಗಿತ್ತು. ಅಷ್ಟರಲ್ಲಿ ಕೆಳಗೆ ಬಿದ್ದಿದ್ದ ವೀರಭದ್ರ ಮೈ ಕೊಡವಿಕೊಂಡು ಮೇಲೆದ್ದ. ಈ ಬಾರಿ ಆಕೆ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆನಂದಮಯಿ ಈ ಬಾರಿ ನಂದಿಯ ಕೈಗಳನ್ನು ಬಲವಾಗಿ ಕಚ್ಚಿದಳು. ನಂದಿ ನೋವಿನಿಂದ ಚೀರುತ್ತಾ ಆಕೆಯ ಕೈ ಬಿಟ್ಟ. ಕೈ ಬಿಡಿಸಿಕೊಂಡ ಆನಂದಮಯಿ ಮತ್ತೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಯಾರು ನೀನು ಎಂದು ಚೀರಿದಳು. ಶಿವ ಆನಂದಮಯಿಯ ಭಯಮಿಶ್ರಿತ ಕಣ್ಣುಗಳನ್ನೇ ನೋಡುತ್ತಿದ್ದ. ಆಕೆಯ ಕಣ್ಣುಗಳಲ್ಲಿ ವ್ಯಕ್ತವಾಗುತ್ತಿದ್ದ ನೋವು, ವಿಷಾದ ಶಿವನ ಮನಕಲುಕಿತು. ಹೃದಯ ಚುಚ್ಚಿದಂತಾಯಿತು. ಅಂತರಾಳದಲ್ಲಿ ಅದೇನೋ ನೋವು. ಮತ್ತೊಂದು ಜೀವ ನೋವಿನಿಂದ ನರಳುತ್ತಿದೆಯಲ್ಲ ಎಂಬ ನೋವು ಅದು. ಶಿವನಿಗೆ ನಿಜಕ್ಕೂ ಅದೊಂದು ಭಾವನಾತ್ಮಕ ಕ್ಷಣ. ಮತ್ತೊಂದು ಜೀವದ ನೋವಿಗೆ ಸ್ಪಂದಿಸದೆ ಅದನ್ನು ದಂಡಿಸಬೇಕಾಯಿತಲ್ಲ ಎಂಬ ವಿಷಾದ. ಶಿವ ನಿಧಾನವಾಗಿ ತನ್ನ ಕೊರಳ ಅಂಗವಸ್ತ್ರ ತೆಗೆದ. ಆಗ ಶಿವನ ನೀಲಿ ಕಂಠ ಆನಂದಮಯಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಆನಂದಮಯಿ ಒಂದು ಕ್ಷಣ ಗಾಬರಿಯಿಂದ ಕಂಗಾಲಾದರೂ ಅಕ್ಷರಕ್ಷ ಸ್ತಬ್ಧಳಾದಳು. ಆಕೆಗೆ ಅತ್ತಿತ್ತ ಅಲುಗಾಡಲೂ ಸಾಧ್ಯವಾಗಲಿಲ್ಲ. ಆಕೆಯ ಕಣ್ಣುಗಳಲ್ಲಿ ವ್ಯಕ್ತವಾಗುತ್ತಿದ್ದ ಅಪರಾಧಿ ಮನೋಭಾವ, ಪಾಪ ಪ್ರಜ್ಞೆಯನ್ನು ಕಂಡು ವೀರ ಮೆಲೋಹ ಪಡೆದಂಗಾಯಿತು. ಆನಂದಮಯಿ ತೊದಲುತ್ತಾ, ನೀನು ನಮ್ಮ ಪಾಳೆಯದಲ್ಲಿ ಇರಬೇಕಾದವನಲ್ಲವೇ? ಈ ದುಷ್ಟರ ಜೊತೆ ನೀನು ಇರಬಾರದು ಎಂದಳು. ಈ ಬಾರಿ ಆನಂದಮಯಿ ಯಾವ ಪ್ರತಿರೋಧವನ್ನೂ ಒಡ್ಡಲಿಲ್ಲ. ನಂದಿ ಮತ್ತು ವೀರಭದ್ರ ಎಳೆದ ಕಡೆ ಆಕೆ ನಡೆದು ಹೋಗಲಾರಂಭಿಸಿದಳು. ಪರ್ವತೇಶ್ವರ ತಲೆ ಬಗ್ಗಿಸಿ ನಿಂತಿದ್ದ. ಶಿವನೆಡೆಗೆ ನೋಡುವಂತಹ ಧೈರ್ಯವೂ ಆತನಲ್ಲಿರಲಿಲ್ಲ. ಕಾರಣ, ಆತ ಸಭ್ಯ ಸೂರ್ಯವಂಶಿ. ತನ್ನ ಒಡೆಯನತ್ತ ನೋಡಿ ಆತನಿಗೆ ಅವಮಾನಿಸುವುದು ಪರ್ವತೇಶ್ವರನಿಗೆ ಸರಿ ಕಾಣಲಿಲ್ಲ. ಆ ಸಮಯದಲ್ಲಿ ಶಿವನ ಬಲಹೀನತೆ ಢಾಳಾಗಿ ಪ್ರದರ್ಶನಗೊಳ್ಳುತ್ತಿತ್ತು. ಆದರೆ ಸತಿ ತನ್ನ ಗಂಡ ಒಂಟಿಯಾಗಿ ವೇದನೆ ಅನುಭವಿಸುವುದಕ್ಕೆ ಅವಕಾಶ ನೀಡಲಿಲ್ಲ. ಆಕೆ ಶಿವನ ಬಳಿ ಬಂದು ಆತನ ತಲೆಯನ್ನು ನೆವರಿಸುತ್ತಾ ಸಮಾಧಾನಪಡಿಸಿದಳು. ಶಿವನ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ನಾನೇನು ಮಾಡುತ್ತಿದ್ದೇನೆ? ಮನಸ್ಸಿನಲ್ಲೇಕೆ ಈ ರೀತಿ ಕೋಲಾಹಲ ಏಳುತ್ತಿದೆ? ಭರಿಸಲಾಗದ ವೇದನೆಗೆ ಕಾರಣವೇನು? ನಾನೇಕೆ ಅಳುತ್ತಿದ್ದೇನೆ? ಶಿವ ತನಗೆ ತಾನೇ ಪ್ರಶ್ನಿಸಿಕೊಂಡ. ಸತಿ ಶಿವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಳು. ತಲೆಯನ್ನು ಆಗಾಗ ಒತ್ತುತ್ತಾ ಆತನ ಆತಂಕ, ದುಃಖ, ದುಗುಡಗಳನ್ನು ಕಡಿಮೆ ಮಾಡುವ ಪ್ರಯತ್ನಕ್ಕೆ ಮುಂದಾದಳು. ಆತನ ನೋವಿಗೆ ಮಾತಿನಲ್ಲಿ ಪರಿಹಾರ ಸೂಚಿಸಲು ಆಕೆಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಆಕೆ ಸುಮ್ಮನೆ ಶಿವನನ್ನು ಬಿಗಿದಪ್ಪಿಕೊಂಡಳು. ಶಿವನ ಅಂತರಾಳದಿಂದ ಪಿಸುಮಾತುಗಳು, ಯಕ್ಷ ಪ್ರಶ್ನೆಗಳು ನಿರಂತರವಾಗಿ ಹೊರಹೊಮ್ಮುತ್ತಿದ್ದವು. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಾರದೆ ಆತನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು.